Hi, hello everyone. Welcome to PUC at Pariksha Science, dear students. So, ಈ ಒಂದು ಕ್ಲಾಸಲ್ಲಿ what I'm going to do is, so I'll tell you ಏನು ಮಾಡ್ತೀನಿ ಅಂತ. So basically I'll ask you one simple question at the beginning, alright? So which is vacuum of space, alright? So vacuum of space ಅಂದರೆ ಏನು, alright? So you have to tell me. So ಈ ಕ್ಲಾಸಿನ interesting thing is this only, alright? So you have to tell me what is vacuum of space, alright? So ನಿಮ್ಗೆ ಗೊತ್ತಿರುತ್ತೆ vacuum space ಅಂತ ಹೇಳ್ತೀವಲ್ವಾ, alright? We don't confuse ourselves with these two words, alright? That's why I want you to focus on what is vacuum of space, alright? It is not like that ನಾನು ಕ್ರಿಯೇಟ್ ಮಾಡಿ ಹೇಳ್ತಿರೋದಲ್ಲ, alright? It is there in the book, alright? ಬುಕ್ಕಲ್ಲಿರೋದನ್ನೇ ಎತ್ಕೊಂಡು ನಿಮ್ಗೆ ತೋರಿಸ್ತಾ ಇದ್ದೀನಿ ವಾಟ್ ಈಸ್ ವ್ಯಾಕ್ಯೂಮ್ ಆಫ್ ಸ್ಪೇಸ್. ಸೊ ಆನ್ಸರನ್ನು ನಾನು ಅಟ್ ದ ಎಂಡ್ ಐಲ್ ಗಿವ್ ಯು. ಸೊ ಗೈಸ್, ವಿ ವಿಲ್ ಬಿಗಿನ್. ಸೊ ಈ ಒಂದು ಕ್ಲಾಸಲ್ಲಿ ವಿ ಆರ್ ಲುಕಿಂಗ್ ಅಟ್ ಏನು ಮಾಡ್ತಾ ಇದ್ದೀವಿ ಅಂದರೆ ಸೆಕ್ಷನ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್, ರೈಟ್? ಸೊ ಎಷ್ಟು ಸೆಕ್ಷನ್ ಇದೆ, ರೈಟ್? ಯು ಹ್ಯಾವ್ 1 mark, 2 mark, 3 mark, 5 mark, ರೈಟ್? ಸೊ ದೀಸ್ ಆರ್ ದ ಡಿಫ್ರೆಂಟ್ ಸೆಕ್ಷನ್ಸ್ ಯು ಹ್ಯಾವ್ ಇನ್ ಫಿಸಿಕ್ಸ್, ರೈಟ್? ಸೊ ಸೆಕ್ಷನ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಸಾಲ್ವ್ ಮಾಡ್ತಾ ಹೋಗೋಣ ಫಾರ್ ಯೋರ್ PU2 ಸಿಲೆಬಸ್. 14 ಚಾಪ್ಟರ್ಸ್, ಪ್ರತಿಯೊಂದು ಸೆಕ್ಷನಲ್ಲಿ ಬರಬಹುದಾದಂಥ ಇಂಪಾರ್ಟೆಂಟ್ ಕ್ವಶನ್ಸನ್ನು ಕೊಡ್ತಾ ಹೋಗ್ತೀನಿ. ಪ್ರತಿಯೊಂದು ಕ್ವಶನ್ಸು ಇರಲ್ಲ, ಓನ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ಆಲ್ ದ ಚಾಪ್ಟರ್ಸ್, ರೈಟ್? ಸೊ ವಿಲ್ ಬಿಗಿನ್ ಸ್ಟ್ರೈಟ್ ಅವೇ. ಸೊ ಗೈಸ್, 1 mark question, right? 2 mark question, 3 mark question, 5 mark question. No need to repeat. MCQ fill in the blank, 2 mark, right? Short answer, 3 mark short answer, 5 mark long answer derivations ಅಥವಾ ರೈಟ್ ನ್ಯೂಮ್ಯಾರಿಕಲ್ಸ್. ಸೊ ಆ್ಯಂಡ್ ಆಲ್ಸೋ ನ್ಯೂಮ್ಯಾರಿಕಲ್ಸ್ PU2 ಅಲ್ಲಿ ನೋಡಿದ್ದೀರಾ ಎಷ್ಟು ಚಾಪ್ಟರ್ಸಿಂದ ಬರ್ಬೋದು ನ್ಯೂಮ್ಯಾರಿಕಲ್ಸ್. ನ್ಯೂಮ್ಯಾರಿಕಲ್ಸ್ ಕ್ಯಾನ್ ಕಮ್ ಫ್ರಮ್ 9 ಚಾಪ್ಟರ್ಸ್, ಓಕೆ? ಅದು ಕೂಡ ಕ್ಲಾರಿಟಿ ಇರಬೇಕು, ಯಾಕಂದರೆ ಯಾವ ಚಾಪ್ಟ್ರಲ್ಲಿ ನ್ಯೂಮ್ಯಾರಿಕಲ್ಸ್ ಬರುತ್ತೆ ಅಂತ ನಿಮಗೆ ಗೊತ್ತಾದರೆ, ಸೊ ಫಾರ್ಮುಲಾ ನೀವು ಈಸಿಯಾಗಿ ಕಲ್ತ್ಕೊಂಡಿದ್ರೆ, ರೈಟ್, ವಿತ್ ಮೀನಿಂಗ್ ಯು ಕ್ಯಾನ್ ಸಾಲ್ವ್ ದಟ್, ರೈಟ್? ಸೊ ಗೈಸ್, ವಿಲ್ ಬಿಗಿನ್. ಸೊ ಫಸ್ಟ್ ಐಲ್ ಡೂ ಏನನ್ನ ಪಾರ್ಟ್ 1 ಅಪ್ ಟು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ತನಕ ನಾನು ಹೇಳ್ಕೊಡ್ತೀನಿ, ರೈಟ್? ದೆನ್ ರೈಟ್ ಪಾರ್ಟ್ 2 ಆಪ್ಟಿಕ್ಸ್ ಇಂದ ನೋಡ್ತಾ ಹೋಗೋಣ. ಕ್ಲಿಯರ್ ಗೈಸ್? ಸೊ ವಿ ವಿಲ್ ಬಿಗಿನ್. ಸೊ ಅಗೇನ್ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ಅಥವಾ ಡಿಸ್ಕ್ರಿಪ್ಷನಲ್ಲೂ ಕೂಡ, ರೈಟ್, ವಿ ವಿಲ್ ಅಟ್ಯಾಚ್ ಅ ಫಾರ್ಮ್, ರೈಟ್? ಜಸ್ಟ್ ಫಿಲ್ ಔಟ್ ದ ಫಾರ್ಮ್ ಟು ನೋ ಲೈಕ್ ಯು ಬೆಟರ್, ದಟ್ಸ್ ಆಲ್. ಸೊ ಗೈಸ್, so you have to follow scheme of evaluation, right? Like when you write the answer you have to follow the scheme of evaluation. ಒಂದು ಸಲ ಆದರೂ ನೋಡ್ಕೊಂಡಿರಿ, ಯಾಕಂದರೆ ಹೌ ದೇ ಎವ್ಯಾಲ್ಯೂಯೇಟ್ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಂಡಿದ್ರೆ ಅಲ್ವಾ ತುಂಬ ಚೆನ್ನಾಗಿ ಆನ್ಸರ್ ಮಾಡೋಕ್ಕಾಗೋದು, ರೈಟ್? 1 mark ಕ್ವಶನ್ಗೆ ಯಾವ ಥರ ಮಾಡಬೇಕು, ಜಸ್ಟ್ ಸೊ ಆಪ್ಷನ್ ಎ ಬರೆದ್ಬಿಟ್ರೆ ಆಗುತ್ತಾ ಅಥವಾ ನಾನು ಕಾಟ್ ಹಾಕ್ಬಿಟ್ಟು ಬರೆದ್ಬಿಟ್ರೆ ಆಗುತ್ತಾ, ರೈಟ್? ಯು ಹ್ಯಾವ್ ಟು ನೋ ದ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಅಲಾಂಗ್ ವಿತ್ ಇನ್ಸ್ಟ್ರಕ್ಷನ್ಸ್ ವೆರಿ ಕ್ಲಿಯರ್ಲಿ. ಅದು ನಿಮ್ಗೆ ಆಲ್ರೆಡಿ ಗೊತ್ತು. ಸೊ ಯು ಕ್ಯಾನ್, ರೈಟ್, look at the scheme of evaluation from here, okay? Scheme of evaluation ಒಂದು ಪೇಪರ್ನ ನೋಡ್ಕೊಳ್ಳಿ, ಯಾವ ಥರ ಆ ಪೇಪರ್ನ ಲೈಕ್ ಇವ್ಯಾಲ್ಯೂಯೇಟ್ ಮಾಡ್ತಾರೆ, ಯಾವ ಪಾಯಿಂಟಿಗೆ ಮಾರ್ಕ್ಸ್ ಸಿಗುತ್ತೆ, ಯಾವ ಪಾಯಿಂಟಿಗೆ ಮಾರ್ಕ್ ತೆಗಿತಾರೆ. ಫಿಸಿಕ್ಸಲ್ಲಿ ಎಲ್ರಿಗೂ ಗೊತ್ತು, ಆರಾಮ್ಸೆ ಆರೋ ಮಾರ್ಕ್ ಮಿಸ್ ಆಗಿದ್ರೆ ತೆಗ್ದುಬಿಡ್ತಾರೆ 1 mark. ಆ್ಯಂಡ್ ಮೀಟರ್ ಯೂನಿಟ್ ಮಿಸ್ ಆಗಿದ್ರೆ ಯು ಲೂಸ್ 1 mark. ಸೊ ಫುಲ್ಲು ಲೆಂತ್ ಡೆರಿವೇಷನ್ ಮಾಡಿರ್ತೀರ, ಬಟ್ ಸ್ಟಿಲ್ ಒಂದು ಆರೋ ಮಾರ್ಕ್ ಎಲ್ಲೋ ಮಿಸ್ ಆಗಿಬಿಟ್ಟಿರುತ್ತೆ ಅಥವಾ ಒಂದು ಯೂನಿಟ್ ಎಲ್ಲೋ ಮಿಸ್ ಮಾಡಿಬಿಟ್ಟಿರ್ತೀರ. ಸೊ ಅವಾಗ ಏನು ಮಾಡ್ತಾರೆ, ನಿಮ್ಮ ಮಾರ್ಕ್ಸಿನ ಕಟ್ ಮಾಡ್ತಾರೆ. ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಹ್ಯಾಸ್ ಟು ಬಿ ವೆರಿ ಕ್ಲಿಯರ್. ದಟ್ ಬೀಯಿಂಗ್ ಸೆಡ್ ಗೈಸ್, ವಿ ವಿಲ್ ಬಿಗಿನ್ ಫ್ರಮ್ ದ ಫಸ್ಟ್ ಚಾಪ್ಟರ್, ಸಿಂಪ್ಲೆಸ್ಟ್ ಚಾಪ್ಟರ್, ಯಾಕಂದರೆ ಅದು ಅರ್ಥ ಆಗಿದ್ರೆ ಮಾತ್ರ ಸೊ ಮುಂದಿನ ಕಥೆಗಳು ನಿಮ್ಗೆ ಅರ್ಥ ಆಗುತ್ತೆ. ದಟ್ ಈಸ್ ಅ ಥಿಯರಿ ಪಾರ್ಟ್. ಸೊ ನಾವು ಲೆಟ್ ಅಸ್ ಲುಕ್ ಅಟ್ 1 mark MCQ. A point charge Q1 exerts a force F on another point charge Q2 when placed at a fixed distance, right? So ಏನು ಹೇಳ್ತಿದ್ದಾರೆ, ಸೊ there is a charge Q1, charge Q2, right? This is Q1, this is Q2, right? Charge Q1 exerts a force F, right? ಸೊ ಇದ್ರ ಮೇಲೆ F ಫೋರ್ಸನ್ನು ಎಕ್ಸರ್ಟ್ ಮಾಡ್ತಾ ಇದೆ. If another point charge Q3 is brought near Q2, the force on Q2 due to Q1 is, so guys, if another point charge Q3, let's say you are bringing Q3 is brought near Q2, Q2 ಹತ್ರ ತರ್ತಾ ಇದ್ದೀರಾ, the force on Q2, right? The force on Q2 due to Q1, right? So guys, the force on Q2 due to Q1, right? So let us, right, let me
the options are wrong, right? The options are completely wrong. Okay, they are irrelevant options. Let me tell you. So guys, here you focus. Okay, let me give options. Option A remains same, all right? Option B doubles, all right? Option C becomes off. Option 4, right, which is D, none, right? ಈ ಒಂದು ಕೇಸಲ್ಲಿ guys observe ಮಾಡ್ಕೊಳ್ಳಿ. So the correct answer has to be, if another point charge Q3 is brought near Q2 andre the force on Q2 due to Q1. See, the Q2 adre Q1 inda force ಏನಾದರೂ change ಆಗುತ್ತಾ? No. The correct answer will be remains same, guys. Remains same. Now, so 1 mark fill in the blank question, right? You have 1 mark fill in the blank question. Very simple. Illi kottidare options. An electric dipole placed in a uniform electric field experiences a net. Okay. So, electric dipole placed in a uniform electric field experiences a net. ಏನಾದರೂ ಆಗಿರ್ಬೋದು, ಬಟ್ ಇಲ್ಲಿ ಕೊಟ್ಟಿರೋದ್ರಲ್ಲಿ ನೀವು ಚೂಸ್ ಮಾಡಬೇಕಾಗಿರೋದ್ರಿಂದ it experiences net torque. Okay. So, first one is this, guys. In uniform charge distribution. Uniform charge distribution andre, right? What is uniform charge distribution? So guys, uniform charge distribution andre, so charge is distributed in equal weightage of length ಆಗಿರ್ಬೋದು, right? So ಒಂದು length ಇದೆ ಅಂದರೆ, so at every unit length ಏನು ಮಾಡಿರ್ತೀವಿ, we have given ಅಂದರೆ, so 10 ಜನ ಲೈನಲ್ಲಿ ನಿಂತಿದ್ದಾರೆ ಅಂದರೆ ನಾವೇನು ಮಾಡ್ತೀವಿ, ಆ 10 ಜನಕ್ಕೂ ಕೂಡ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ವಾಟ್ ಎವರ್ ದೇ ವಾಂಟ್, ಲೈಕ್ ಇನ್ ದಿಸ್ ಕೇಸ್ ಚಾರ್ಜ್ ಅಂದ್ಕೊಂಡಾಗ. ಸೊ ದಟ್ ಈಸ್ ಯೂನಿಫಾರ್ಮ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್. ಸೊ ಇನ್ ಯೂನಿಫಾರ್ಮ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ದ ರೇಷಿಯೋ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಟು ದ ಲೆಂತ್ is dash charge density. So it is basically linear charge density. The dash through any closed surface is the electric flux, right? So the electric flux through any closed surface is 0. One of the basic properties of electric charge is quantization. Basic properties of electric charge is quantization. Tangent drawn to an electric field line at a point gives, alright guys? So electric field line properties ಗೊತ್ತಲ್ವಾ? So 2 ಮಾರ್ಕಿಗೂ ಕೇಳ್ಬೋದು, 3 ಮಾರ್ಕಿಗೂ ಕೇಳ್ಬೋದು. The tangent ಅಂದರೆ ಕರ್ವ್ ಇದೆ ಅಂದರೆ, right? So when you draw a tangent, so our tangent ಏನು ಮಾಡುತ್ತೆ, gives the direction of electric field. Properties of electric field lines ಅಲ್ಲಿ ಬರುತ್ತೆ. So it actually gives direction. Clear, guys? You have 1 mark questions just as important questions. Okay, so important questions, right? ಇದರಿಂದ ನೀವು ಎಷ್ಟೊಂದನ್ನು ರೀಕಾಲ್ ಮಾಡ್ಕೋಬೋದು. ಇಲ್ಲಿ ಡೈಪೋಲ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಡೆರವೇಷನನ್ನು ಮಾಡ್ಕೋಬೋದು, ನೆನ್ಪು ಮಾಡ್ಕೋಬೋದು. ಯೂನಿಫಾರ್ಮ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್, ಗಾಸ್ ಲಾಸ್ನ ನೀವು ರೀಕಾಲ್ ಮಾಡ್ಕೋಬೋದು. ಅಗೇನ್ ಗಾಸ್ ಲಾ ಇದೆ. ಪ್ರಾಪರ್ಟೀಸ್ ಆಫ್ ಚಾರ್ಜ್, ಇದು ಬಿಟ್ಟು ಬೇರೆ ಏನಾದ್ರು ಹೇಳೋಕ್ಕಾಗುತ್ತಾ? ಅಡಿಟಿವಿಟಿ ಆಫ್ ಚಾರ್ಜಸ್ನ ಹೇಳ್ಬೋದು, ಕ್ವಾಂಟೈಸೇಷನ್ ಆಫ್ ಚಾರ್ಜನ್ನು ಹೇಳ್ಬೋದು, ಆ್ಯಂಡ್ ದ ಚಾರ್ಜ್ ಇಸ್ ಕನ್ಸರ್ವ್ಡ್ ಅಂತ ಕೂಡ ಹೇಳ್ಬೋದು. 3 ಮಾರ್ಕ್ ಬರುತ್ತೆ. 1 ಪ್ರಾಪರ್ಟಿ ಇಲ್ಲಿದೆ. ಅನದರ್ 2 ಪ್ರಾಪರ್ಟೀಸ್ ಹೇಳ್ಬೋದಾ? ಪ್ಲಸ್ ಟು ಮೈನಸ್, ದೆ ನೆವರ್ ಇಂಟರ್ಸೆಕ್ಟ್, ರೈಟ್? ಸೊ ದೀಸ್ ಆರ್ ದ ಪ್ರಾಪರ್ಟೀಸ್ ಯು ಕ್ಯಾನ್ ಮೆನ್ಷನ್ ಮಾಡ್ಬೋದು, ರೈಟ್? ಸ್ಟೇಟ್ ಗಾಸ್ ಲಾ ಅಂಡ್ ಮೆನ್ಷನ್ ದ ಎಕ್ಸ್ಪ್ರೆಷನ್, ಗೈಸ್. 2 ಮಾರ್ಕ್ ಕ್ವಶನ್. ಸೊ ಸ್ಟೇಟ್ ಗಾಸ್ ಲಾ ಅಂತ ಕೇಳ್ತಾ ಇದ್ದಾರೆ. ಗಾಸ್ ಲಾನ ನಾವು ಸ್ಟೇಟ್ ಮಾಡಬೇಕಾಗುತ್ತೆ. ಸೊ ಏನು? ಸೊ ಒಂದು ಕ್ಲೋಸ್ಡ್ ಸರ್ಫೇಸ್ ಇದ್ದಾಗ, ರೈಟ್, ಒಂದು ಕ್ಲೋಸ್ಡ್ ಗಾಷನ್ ಸರ್ಫೇಸ್ ಅಂತ ನಾವು ತಗೊಂಡಾಗ ದ ಫ್ಲಕ್ಸ್ ಅಂದರೆ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದರೆ ನಂಬರ್ ಆಫ್ field lines, right? So these are field lines andre, so number of field lines passing, so any area, right? Let's say this is area, right? So number of field lines passing but normally through this area. So how to calculate normally? Taking the component in the direction of area, that's a different thing. But ಇಲ್ಲಿ flux andre kelta illa, state Gauss law. Gauss law is about flux. Total electric flux through any closed surface is equal to 1 by epsilon naught times the charge inside that surface. Okay, so guys, flux is basically, how do we write? So 1 by epsilon naught times, alright, so Q enclosed, alright, so this is the expression for Gauss law. Clear? Give 2 properties of field lines ಅಂತ ಬಂದಾಗ, field lines start from plus and terminate at negative. 2 field lines never intersect. If they did, ಏನಾಗುತ್ತೆ?
ರೈಟ್. ಸೊ ಟ್ಯಾಂಜೆಂಟ್ ಥರ್ಡ್ ಪಾಯಿಂಟನ್ನು ನೀವು ರಿಕಾಲ್ ಮಾಡ್ಕೋಬೋದು ಇವಾಗ. ರೈಟ್. ಇಫ್ ದ ಡಿಡ್ ಏನಾಗುತ್ತೆ, ಟ್ಯಾಂಜೆಂಟ್ ಡ್ರಾನ್ ಟು ಅ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಅಟ್ ಅ ಪಾಯಿಂಟ್ ಗಿವ್ಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಅಟ್ ದಟ್ ಪಾಯಿಂಟ್. ಸೊ if you have two tangent means like so there will be two directions alva, so which is not possible yakandre electric field has unique direction, so two electric field lines never intersect. So this point eradu correct? Yes, absolutely. So define electric dipole and write expression for its dipole moment. So guys illi electric dipole, be clear, right? ಸಾರಿ, ಎಲೆಕ್ಟ್ರಿಕ್ ಡೈಪೋಲ್ ಕೇಳ್ತಿದ್ದಾರೆ, ಡೈಪೋಲ್ ಮೂಮೆಂಟಮ್ನ ಕೇಳ್ತಾ ಇಲ್ಲ, ರೈಟ್? ಡೈಪೋಲ್ ಮೂಮೆಂಟ್ ಕೇಳ್ತಾ ಇಲ್ಲ. ಸೊ ಬೇಸಿಕಲಿ ಎರಡಕ್ಕೂ ಡಿಫ್ರೆನ್ಸ್ ಇದೆ, ರೈಟ್? ಸೊ ಡೈಪೋಲ್ ಮೂಮೆಂಟ್ ಇಸ್ ಅ ಕ್ವಾಂಟಿಟಿ, ಎಲೆಕ್ಟ್ರಿಕ್ ಡೈಪೋಲ್ ಅನ್ನೋದು ಇಟ್ಸ್ ಅ ಸಿಸ್ಟಮ್, ರೈಟ್? ಸೊ ಎಲೆಕ್ಟ್ರಿಕ್ ಡೈಪೋಲ್ ಇಸ್ ಅ ಸಿಸ್ಟಮ್. ವಾಟ್ ಈಸ್ ದಟ್? Two equal and opposite charges separated by small distances, your electric dipole. So electric dipole moment anta bandaga, it's a quantity which is the product of charge, like magnitude of either charge and the distance between two charges, right? So adu dipole moment, which is quantity, it is a system. So expression bariyadadre illi dipole moment ge expression alli, dipole ge definition, dipole moment ge expression. Okay, so P is equal to Q cross 2L, right? From where minus to plus charge, from minus to plus charge. Clear guys? Now state Coulomb's law and mention the expression for it. So Coulomb's law ಎಲ್ರಿಗೂ ಗೊತ್ತು, ವೆರಿ ಸಿಂಪಲ್, ರೈಟ್? ಸೊ ಯೂನಿಟ್ ಟೆಸ್ಟ್ 1 ನಲ್ಲಿ ಬರ್ದಿರ್ತೀರಾ, ಮಿಡ್ ಟರ್ಮ್ ಅಲ್ಲೂ ಬಂದಿರುತ್ತೆ, ಪ್ರಿಪರೇಟರಿ ಅಲ್ಲೂ ಬಂದಿರುತ್ತೆ, ರೈಟ್? ವೆರಿ ಬೇಸಿಕ್ ಅಲ್ವಾ? ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ರಿಪಲ್ಷನ್ ಬಿಟ್ವೀನ್ ಎನಿ ಟೂ ಪಾಯಿಂಟ್ ಚಾರ್ಜಸ್. ಪಾಯಿಂಟ್ ಚಾರ್ಜಸ್ಸೇ ಯಾಕಾಗಿರಬೇಕು ಅಂದರೆ ಚಾರ್ಜ್ ಇಸ್ ಬಿಗ್ ಅಂದರೆ, ರೈಟ್? ಕೂಲಮ್ಸ್ ಲಾ ಇಸ್ ನಾಟ್ ಗೋನ್ ಟು ಬಿ ಅಪ್ಲಿಕಬಲ್, ದಟ್ಸ್ ಅ ಡಿಫರೆಂಟ್ ಥಿಂಗ್. ಸೊ ಜಸ್ಟ್ ಆಸ್ ಅ ಮ್ಯಾಟರ್ ಆಫ್ ಸ್ಟೇಟ್ಮೆಂಟ್ ಇಟ್ ಹ್ಯಾಸ್ ಟು ಬಿ ವೆರಿ ಕ್ಲಿಯರ್, ರೈಟ್? ಸೊ ಇವಾಗ ನಾನು ನಿಮಗೆ ಮಾರ್ಕ್ಸ್ ಕಟ್ ಮಾಡಲೇಬೇಕು ಅಂದ್ಕೊಂಡ್ರೆ, ಲೆಟ್ಸ್ ಸೇ ಯು ಹ್ಯಾವ್ ಸ್ಕೋರ್ಡ್ 68 out of 70, right? Let's say you have scored 68 of 70. So now guys, here next question is this ಅಂತ ಅನ್ಕೋಣ. 2 ಮಾರ್ಕ್ ಇಲ್ಲಿ ಕೊಡ್ಬೇಕು ಇವಾಗ, ರೈಟ್? ಸೊ ನನಗೆ ಇವಾಗ 70 out of 70 ಕೊಡೋಕೆ ಇಷ್ಟ ಇಲ್ಲ, ರೈಟ್? ವಾಟ್ ವಿಲ್ ದೇ ಡೂ? ಲೈಕ್ 70 out of 70 ಕೊಡೋಕೆ ಇಷ್ಟ ಇಲ್ಲ, ಅವಾಗ ಏನು ಮಾಡ್ತಾರೆ? ಸೊ ವೆನ್ ಯು ರೈಟ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ರಿಪಲ್ಷನ್ ಬಿಟ್ವೀನ್ ಎನಿ ಪಾಯಿಂಟ್, ಐ ಮೀನ್ ಎನಿ ಚಾರ್ಜಸ್, ರೈಟ್? ಸೊ ವೈ ದೇ ಹ್ಯಾವ್ ಟು ಬಿ, examiner will be like, illa they have to be point charges, small charges, then only it is correct, alright? It is like that. So technically, alright, so people will argue, but to be on the safer side, this is a statement, alright, as it is. So you have to write 2 points, 2 point charges. Clear? This word is important. It is directly proportional to the product of the charges, inversely proportional to the square of the distance between the 2 point charges. And when you write the expression, guys, F is equal to 1 by 4 pi epsilon naught Q1 Q2 divided by R square, 1 by 4 pi epsilon naught 9 into 10 power 9 in SI units. Alright, so this is the expression, guys. Clear? You can even say this is the magnitude of force, to be very precise. You are just writing the magnitude. Now derive an expression for torque of an electric dipole placed in a uniform electric field. So torque of an electric dipole placed in a uniform electric field, how do you do that? So guys, torque uniform electric field alli place ಮಾಡೋಣ. Let's place it in a uniform electric field. So ಇಲ್ಲಿ ಏನಾಗುತ್ತೆ? So this will have a dipole alva. So dipole is from minus q charge to plus q charge ಅಂದಾಗ, so ಇಲ್ಲಿ F plus act ಆಗುತ್ತೆ, ಈ ಡೈರೆಕ್ಷನ್ ಅಲ್ಲಿ F minus act ಆಗುತ್ತೆ, and negative charge F plus F minus, this is electric field. So basically guys, consider ಇದು consideration ನಾನು ಹೇಳಕ್ ಹೋಗಲ್ಲ, right? What we did ಅಂದ್ರೆ consider uniform electric field in which we placed an electric dipole having length 2L making an angle theta with the direction of electric field. This is clear. So now ನಾನು ಏನು ಮಾಡ್ತಾ ಇದ್ದೀನಿ, the torque about point P is given by, so guys, torque about point P is given by torque of plus charge about point P and torque of minus charge about point P. Okay, so guys, torque of minus charge is going to be simply 0, right? Yakandre that passes through
that passes through point P. ಸೊ ಯಾಕಂದರೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸೇ ಇರಲ್ಲ. ಸೊ ಟಾಕ್ ಆಫ್ ಪ್ಲಸ್ ಅಂತ ಬಂದಾಗ, ಸೊ ದಿಸ್ ಡಿಸ್ಟೆನ್ಸ್ ಇಸ್ 2L ಅಂದರೆ, ಸೊ ದಿಸ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ವಿಲ್ ಬಿ 2L sin theta. So guys, it will be 2L sin theta times, alright, so this is F is going to be QE plus 0. Alright, so guys, 2L sin theta, alright, F is going to be QE. So when you look at 2L sin theta, 2QL, 2LQ, PE, right? So basically, torque about point P. So make simplification. ನಿಧಾನಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. 2LQ ಅಂದರೆ ಡೈಪೋಲ್ ಮೂಮೆಂಟ್ ಅಂತ. ನಾನು ಇಲ್ಲಿ ಆನ್ಸರ್ ತೋರಿಸ್ತಾ ಇರೋದ್ರಿಂದ ಇಟ್ ಈಸ್ ಜಸ್ಟ್ P ಕ್ರಾಸ್ E. ಸಬ್ಸ್ಟಿಟ್ಯೂಟ್, ಐ ಆಮ್ ಸ್ಕಿಪ್ಪಿಂಗ್ ದ ಸ್ಟೆಪ್ಸ್. ಓಕೆ, ಸ್ಟೆಪ್ಸನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ, ದಟ್ಸ್ ಇಟ್. ರೈಟ್, ಜಸ್ಟ್ ಸಬ್ಸ್ಟಿಟ್ಯೂಟ್. P ಡೈಪೋಲ್ ಮೂಮೆಂಟ್ ಈಸ್ 2Q times L, 2LQ, okay, and E is electric field. Derive an expression for electric field due to a dipole on the axial line. Alright, so axial line ಹೆಂಗೆ ಮಾಡೋದು? Let's say guys, you have a minus charge, right? Let's say you have a plus charge. Okay, this is electric dipole. Axial line ಅಂದರೆ this is axial line. Let's say there is a point guys. ಇಲ್ಲೊಂದು ಪಾಯಿಂಟ್ ಇದೆ. Right, so this is point P alva. So dipole length ಬಂದ್ಬಿಟ್ಟು 2L. So on this length, so guys, from point midpoint O to P is R. Right, let me make it very clear. This distance is R and this distance is L. So okay, so point P ಹತ್ರ ನಾವು ಎಲೆಕ್ಟ್ರಿಕ್ ಫೀಲ್ಡನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಹಾಗಾದರೆ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ P is basically electric field because of plus charge and because of minus charge. Correct? Yes. And this electric field, ಇಲ್ಲ ನೀವು ರಿಪೀಟೆಡ್ ಆಗಿ ಮಾಡಿರೋದ್ರಿಂದ ನಿಮಗೆ ಗೊತ್ತು ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಕಡೆ ಬರುತ್ತೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಬಿಕಾಸ್ ಆಫ್ ಪ್ಲಸ್ ಇಸ್ ಲಾರ್ಜರ್ ದ್ಯಾನ್ ಎಲೆಕ್ಟ್ರಿಕ್ ಫೀಲ್ಡ್ ಬಿಕಾಸ್ ಆಫ್ ಮೈನಸ್ ಡ್ಯೂ ಟು ಡಿಸ್ಟೆನ್ಸ್. ರೈಟ್, ಸೊ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ಟುವರ್ಡ್ಸ್ ರೈಟ್. ರೈಟ್, ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡಿ E ಪ್ಲಸ್ E ಮೈನಸ್ ಅಂದರೆ, ರೈಟ್. ಸೊ ಗೈಸ್, E ಪ್ಲಸ್ E ಮೈನಸ್, ರೈಟ್. ಸೊ E ಪ್ಲಸ್ E ಮೈನಸ್ಗೆ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಸೊ ಹಾಗಾದರೆ E ಪ್ಲಸ್ ಅಂದರೆ, ಸೊ ಗೈಸ್, E ಪ್ಲಸ್ ಈಸ್ ಗೋಯಿಂಗ್ ಟು ಬಿ K, ರೈಟ್, ಪ್ಲಸ್ ಚಾರ್ಜ್, ರೈಟ್, KQ ಡಿವೈಡೆಡ್ ಬೈ R minus L square. And the second term is, second term ಯಾವುದು? E ಮೈನಸ್ ಬರಿಬೇಕು, ರೈಟ್. ಸೊ ದಿಸ್ ಇಸ್ minus Q, this is plus Q. So plus of K of minus Q divided by R plus L whole square. We know that this term is bigger ಇರೋದ್ರಿಂದ, I am writing along plus x. ಇಲ್ಲೇ ಬರೆದ್ಬಿಡ್ತಾ ಇದ್ದೀನಿ, along plus x ಅಂತೇಳಿ ಬರಿತಾ ಇದ್ದೀನಿ. ಓಕೆ, ಯಾಕಂದರೆ ಈ ಒಂದು ಟರ್ಮ್ ಇಸ್ ಬಿಗ್ಗರ್ ದ್ಯಾನ್ ದಿಸ್ ಟರ್ಮ್ ಆ್ಯಂಡ್ ಇಟ್ ಈಸ್ ನೆಗೆಟಿವ್ ಇರೋದ್ರಿಂದ this term dominates in the plus x direction. Clear? Yes. So guys, ಹಾಗಾದರೆ let's continue. So a plus b into a minus b ಫಾರ್ಮ್ಯಾಟಲ್ಲಿ ಇದ್ವಲ್ಲ, a square minus b square square. Alright, so basically if you take kq common out, so ನಾನು ಇವಾಗ ಜಸ್ಟ್ ಏನು ಬರಿತಿದ್ದೀನಿ, magnitude of e plus ಅನ್ನು ಬರಿತಿದ್ದೀನಿ. We know it is already along plus x direction. So when you take kq common, so in the denominator you have a square minus b square whole square, r square minus l square whole square to the power, kq is common already, so r square plus l square plus 2lr. so ಇಲ್ಲಿ r minus r square minus l square cancel ಆಗಿಬಿಡುತ್ತೆ. it is basically 4lr. alright, so when you do 2l into q is p, so p 2kp r divided by, so ಇದೇನು ಬರುತ್ತೆ, 2kp r divided by r square minus l square whole square along x cap. Direction is specified here. So now approximation guys, now approximate. If r is very greater than l andre, so if r is very greater than l andre, so you neglect l, so r square whole square is r power 4 to kp by r cube. So e magnitude wise, right, so it is going to be 2 kp divided by r cube along x, right. So you can say this is along electric field along. Clear? Yes.
ಸೊ ಕ್ಲಿಯರ್ ಅಲ್ವಾ? ಐ ಹೋಪ್ ಇಟ್ ಇಸ್ ಕ್ಲಿಯರ್, ಎಲ್ರಿಗೂ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೊ ಇವಾಗ ಒಂದು ನ್ಯೂಮರಿಕಲ್ ಮಾಡೋಣ. ಫೋರ್ಸ್ ಬಿಟ್ವೀನ್ ಟೂ ಚಾರ್ಜಸ್ ಇಸ್ 36 into 10 power minus 6 when separated by a certain distance. On increasing their separation by 5 meter, the force reduces to. So guys, the force between two charges ಕೊಟ್ಟಿದ್ದಾರೆ when separated by a certain distance. Okay, so let's say 36 into 10 power minus 6 ಕೊಟ್ಟಿದ್ದಾರೆ. ಸೊ ಯಾವಾಗ k q1 q2 divided by r square ಅಂತ ಬರ್ಕೋಣ. On increasing the separation by 5 meter, ಇವಾಗ ಏನಾಗ್ತದೆ, ಫೋರ್ಸ್ ರೆಡ್ಯೂಸಸ್ ಟು 25. ಓಕೆ ರೈಟ್, ಇಲ್ಲಿ ಏನು ಹೇಳ್ತಿದ್ದಾರೆ? ಸೊ ಫೋರ್ಸ್ ರೆಡ್ಯೂಸಸ್ ಟು 25 into 10 power minus 6 ಯಾವಾಗ? ಸೊ 10 power minus 6 ಚಾರ್ಜಸ್ ಆರ್ ಕೆ q1 q2 divided by ಆನ್ ಇನ್ಕ್ರೀಸಿಂಗ್ r plus 5 whole square ಗೈಸ್ ಕೊಟ್ಟಿದ್ದಾರೆ ಅವರೇ, ರೈಟ್, r plus 5 whole square. ಸೊ ಏನು ಮಾಡೋಕ್ಕೆ ಸಾಧ್ಯ ಇವಾಗ ನಾವು? So just look at these two things. This is the given data. Find the initial separation and magnitude of charges. Here another data is given. One of the charges is q1 is equal to 10 q2 anta barkomana. Right, this is given data. Right, so guys, take the ratio. So 36 by 25 nan tagondre ratio. So let it be. So direct ang now ratio tagomodana. Right, I'm just trying to help you understand the problem better. 36 by 25, 10 power minus 6, 10 power minus 6 gone. So guys, 36 divided by 25. Clear? 36 divided by 25, kq1 gone. So you have r plus 5 whole square divided by r plus 5. Clear? I mean, sorry, r plus 5 whole square divided by r square. Alright, so now when you take the square root, 36 square root is 6, 5 square root is 5. So you have r plus 5 divided by r alva. So 6r, 5r. Alright, so r is going to be, what is r is going to be 5 meter. So no, r is going to be 25 meter. 6r minus 5r, r is going to be 25 meter. So now r is going to be 25 meter. Now what is next? So guys, next ಏನು ಮಾಡಬೇಕು? If r is 25 meter, right, if r is 25 meter, so substitute here, right, substitute and get the answer, right. So substitute and get the answer. ಇಲ್ಲಿ r is equal to 25 ಆದರೆ ಕ್ಲಿಯರ್ ಅಲ್ವಾ? 6r minus 5r. ಸೊ 5r ಅನ್ನು ಆ ಕಡೆ ಕಳಿಸಿದ್ರೆ minus 5r, r is equal to 5 5s are 25. You have 25 meter. Substitute and get the answer. Continuity. Alright, can you continue from here? Just substitute r square. Alright, so q1 q2 is given. Alright, yes. Electrostatic potential and capacitance. Alright guys, so ಈ ಒಂದು chapter ಅಲ್ಲಿ again same pattern. 1 mark questions, 2 mark questions. 1 mark questions ಅಂದರೆ ನಾನು ಜಾಸ್ತಿ ಕ್ವಶನ್ಸನ್ನು ಸಾಲ್ವ್ ಮಾಡೋಕ್ಕೆ ಹೋಗಲ್ಲ. ಸೊ ಬೇಸಿಕಲಿ 1 MCQ ಆ್ಯಂಡ್ ಸಮ್ ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ತೋರಿಸ್ತೀನಿ, ಸೊ ದ್ಯಾಟ್ ನೀವು ತುಂಬ ಕಾನ್ಸೆಪ್ಟ್ಸನ್ನು ಅದರಿಂದ ರೀಕಾಲ್ ಮಾಡ್ಕೋಬೋದು. ರೈಟ್, ಸೊ ಆ್ಯಂಡ್ ದೆನ್ 2 mark 3 mark 5 mark ವೈಟ್. ಸೊ ದ ಮ್ಯಾಕ್ಸಿಮಮ್ ಎಲೆಕ್ಟ್ರಿಕ್ ಫೀಲ್ಡ್ ದಟ್ ಅ ಡೈಎಲೆಕ್ಟ್ರಿಕ್ ಮೀಡಿಯಮ್ ಕ್ಯಾನ್ ವಿಥ್ಸ್ಟ್ಯಾಂಡ್ ವಿತೌಟ್ ಬ್ರೇಕ್ ಡೌನ್. ಸೊ ಫಸ್ಟ್ ಆಫ್ ಆಲ್ ಯಾಕೆ ಬ್ರೇಕ್ ಡೌನ್ ಆಗುತ್ತೆ ಅಂತ ಬಿ ಕ್ಲಿಯರ್. ಸೊ ಗೈಸ್, ಡೈಎಲೆಕ್ಟ್ರಿಕ್ ಬ್ರೇಕ್ ಡೌನ್ ಅಂದರೆ ಲೆಟ್ಸ್ ಸೇ, ಸೊ ಏನು ಗೊತ್ತಾ, ಸೊ ಲೆಟ್ಸ್ ಸೇ ಯು ಹ್ಯಾವ್ ವಿ ಪ್ಲಸ್ ಆ್ಯಂಡ್ ವಿ ಮೈನಸ್ ಅಪ್ಲೈಡ್ ಅಲ್ವಾ. ಸೊ ವಿ ಪ್ಲಸ್ ವಿ ಮೈನಸ್ ಅಪ್ಲೈಡ್ ಡೈಎಲೆಕ್ಟ್ರಿಕ್ ಬ್ರೇಕ್ ಡೌನ್ ಅಂದರೆ ವೆನ್ ಯು ಇನ್ಕ್ರೀಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ವಾಟ್ ಹ್ಯಾಪನ್ಸ್ ಗೈಸ್? ಸೊ ವೆನ್ ಯು ಇನ್ಕ್ರೀಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಏನಾಗುತ್ತೆ? ರೈಟ್, ಸೊ ವಿ ಆರ್ ಬೇಸಿಕಲಿ ಇನ್ಕ್ರೀಸಿಂಗ್ ದ energy stored in this region. Right, when you increase the potential difference, you are trying to increase the energy stored, but intrinsically energy stored can be a material property. You cannot store infinite amount of energy na just ಈ ಒಂದು ಸ್ಪೇಸಲ್ಲಿ ಸ್ಟೋರ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಏನಾಗುತ್ತೆ, ನಿಮ್ಮ ಎಲೆಕ್ಟ್ರಿಕಲ್ ಡಿವೈಸು ವೆನ್ ಯು ಗಿವ್ ಟು ಮಚ್ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದರೆ ತುಂಬ ಹೈ ವೋಲ್ಟೇಜ್ ಕೊಟ್ಟಾಗ, ಸೊ ದಟ್ ವಿಲ್ ಬ್ರೇಕ್ ಡೌನ್. ರೈಟ್, ಸೊ ದಟ್ ಈಸ್ ಕಾಲ್ಡ್ ಡೈಎಲೆಕ್ಟ್ರಿಕ್ ಸ್ಟ್ರೆಂತ್. ರೈಟ್, ಸೊ ಯು ಬೇಸಿಕಲಿ ಹ್ಯಾವ್ ಒಂದು ಸ್ಟ್ರೆಂತ್ ಇರುತ್ತೆ ಮಟೀರಿಯಲ್ಗೆ. ರೈಟ್, ಸೊ ಐ ಮೀನ್ ಜಸ್ಟ್ ಲೈಕ್ ದಟ್. ಸೊ ಒಂದು ಕೆಪಾಸಿಟರ್ಗೂ ಕೂಡ ಒಂದು ಸ್ಟ್ರೆಂತ್ ಇರುತ್ತೆ. ರೈಟ್, ಸೊ ದಟ್ ಈಸ್ ಯುವರ್ ಡೈಎಲೆಕ್ಟ್ರಿಕ್ ಸ್ಟ್ರೆಂತ್. ಆ ಸ್ಟ್ರೆಂತನ್ನ ನೀವು ಕ್ರಾಸ್ ಮಾಡಿದ್ರೆ ದಟ್ ಡಿವೈಸ್ ಈಸ್ ಗಾನ್ ಆ್ಯಂಡ್ ವಿ ಆರ್ ಆಲ್ಸೋ ಗಾನ್.
ಆ್ಯಂಡ್ ಅಗೇನ್ ಪ್ರಾಕ್ಟಿಕಲಿ ಸೊ ಅದರ ಸ್ಟ್ರೆಂತ್ ಏನಿರುತ್ತೋ ಅದಕ್ಕಿಂತ ಆರ್ಡರ್ಸ್ ಆಫ್ ಮ್ಯಾಗ್ನಿಟ್ಯೂಡ್ 10 ಟೈಮ್ಸ್ ಅಥವಾ 20 ಟೈಮ್ಸ್, ಸಮ್ಟೈಮ್ಸ್ ಇನ್ ವೆರಿ ಡೇಂಜರಸ್ ಸಿಚುವೇಶನ್ 100 ಟೈಮ್ಸ್ ಲೆಸ್ ಕೂಡ ಸೇಫ್ ವ್ಯಾಲ್ಯೂ ಇಟ್ಟಿರ್ತಾರೆ. ಓಕೆ, ಅಂದರೆ ಇದಕ್ಕಿಂತ ಜಾಸ್ತಿ ಅಪ್ಲೈ ಮಾಡಬಾರ್ದು. ಅಪ್ಲೈ ಮಾಡಿಬಿಟ್ರೆ ಸೊ ದಿಸ್ ವಿಲ್ ಕಾಸ್ ಡ್ಯಾಮೇಜ್. ರೈಟ್, ಸೊ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಸೊ 1 ಮಾರ್ಕ್, fill in the blank. Water is an example for dash material. So guys, water is what type of material? You have, okay, dash is equal to work done to transfer unit positive charge. Alright, so work done to transfer unit positive charge, test charge from infinity, electrostatic potential, clear. And polar molecules have permanent, alright, polar molecules have permanent ಏನಿರುತ್ತೆ dipole momentum. Third, alright, a molecule possessing permanent dipole moment is called dash molecule. Polar molecules have, okay, dipole moment, they are called, again repetition, same thing alva. At the surface of a charged conductor, electrostatic field must be dash to the surface at every point. Should be perpendicular, guys. This should be perpendicular. And water is an example of polar and non-polar. So to answer this, what is polar? Right? So polar andrenu minus and plus charges separated. Non-polar andre minus and plus charges separated. Alright? So you should know the example for each and every molecules. Okay, I mean each and every case, polar and non-polar. So and again, define electric potential energy of a system of charges. What happens to the potential energy of a system of two unlike charges when the distance between them is increased? So guys, when the distance between them increase ಮಾಡಿದಾಗ so ಏನಾಗುತ್ತೆ ಅನ್ನೋದನ್ನ you have to find out. So electric potential energy of system of two charges ಅಂದ್ರೆ ಏನು ಗೊತ್ತು? System of charges, not specifically system of two charges. ಎಷ್ಟಾದರೂ ಚಾರ್ಜ್ ಇರಲಿ, ಒಂದಿರಲಿ, ಎರಡಿರಲಿ, ಮೂರಿರಲಿ. ಸೊ ಗೈಸ್, ನಾವೇನನ್ನು ಅಬ್ಸರ್ವ್ ಮಾಡ್ತೀವಿ? ರೈಟ್, ಸೊ ಬೇಸಿಕಲಿ ಒಂದು ಮನೆನ ನಾವು ಕಟ್ಬಿಟ್ವಿ ಅಂದರೆ, ಓ ಮನೆ ಚೆನ್ನಾಗಿದೆ, ರೈಟ್, ಸೊ ಇದು ಸುಂದರವಾಗಿದೆ ಅಂತ ಹೇಳ್ತೀವಿ. ರೈಟ್, ಬೇಸಿಕಲಿ ಸಿಸ್ಟಮ್ ಆಫ್ ಎನಿ ಚಾರ್ಜಸ್ 2 or 3 ಡಸಂಟ್ ಮ್ಯಾಟರ್. ಸೊ ಬೇಸಿಕಲಿ ವೆನ್ ಯು ಅರೇಂಜ್ ಚಾರ್ಜ್ ಅಂದರೆ ನಾವು ಚಾರ್ಜಸನ್ನು ಸರ್ಟೆನ್ ಕಾನ್ಫಿಗರೇಷನಲ್ಲಿ ಅರೇಂಜ್ ಮಾಡಿದಾಗ ನಾವೇನು ಹೇಳ್ತೀವಿ? ಓ ದಿಸ್ ಕಾನ್ಫಿಗರೇಷನ್ ಇಸ್ ಬ್ಯೂಟಿಫುಲ್. ಅಂದರೆ ಚಾರ್ಜಸನ್ನು ನಾವು ಅಟ್ ದಿಸ್ ಕಾರ್ನರ್ಸ್ ಆಫ್ ಅ ಸ್ಕ್ವೇರ್ ಪ್ಲೇಸ್ ಮಾಡಿಬಿಟ್ಟಿದ್ವಿ, ವೆರಿ ಬ್ಯೂಟಿಫುಲ್. ಚಾರ್ಜಸ್ ಆರ್ ಪ್ಲೇಸ್ಡ್ ಅಟ್ ದ ಕಾರ್ನರ್ಸ್ ಆಫ್ ಅ ಪೆಂಟಗಾನ್, ವೆರಿ ಬ್ಯೂಟಿಫುಲ್. ರೈಟ್, ಸೊ ದಿಸ್ ಇಸ್ ದ ಕಾನ್ಫಿಗರೇಷನ್ ವಿ ಆರ್ ಟ್ರೈಂಗ್ ಟು ಅಡ್ಮೈರ್. ಸೊ ಟು ಕಮ್ ಟು ದ್ಯಾಟ್ ಕಾನ್ಫಿಗರೇಷನ್, ರೈಟ್, ಸಮ್ ಅಮೌಂಟ್ ಆಫ್ ಏನು ಮಾಡಿರ್ತೀವಿ? ವಿ ಹ್ಯಾವ್ ಸ್ಪೆಂಟ್ ಎಫರ್ಟ್, ಮನಿ ಅಲ್ವಾ? ಸೊ ಎಕ್ಸಾಕ್ಟ್ಲಿ ಲೈಕ್ ದ್ಯಾಟ್. ಸೊ ಒಂದು ಬ್ಯೂಟಿಫುಲ್ ಹೌಸ್ ಇದೆ ಅಂದರೆ, ಸೊ ಟು ಕನ್ಸ್ಟ್ರಕ್ಟ್ ದ್ಯಾಟ್ ವಿ ಹ್ಯಾವ್ ಸ್ಪೆಂಟ್ ಲೈಕ್ effort, right? Different types of effort we have spent on it. So exactly your electrostatic potential energy is the effort to arrange charges in a certain configuration. So ಆ ಕಾನ್ಫಿಗರೇಷನಲ್ಲಿ ನೀವು ತಂದು ಇಡಬೇಕು ಅಂದರೆ ಎಷ್ಟು ಬೇಕಾಗುತ್ತೋ ಎನರ್ಜಿ, ದಟ್ ಈಸ್ your electric potential energy. So basically in this case guys, work done is positive or increases. It is based on the nature of charge. So two capacitor 3 microfarad and 6 are connected in series. So find the equivalent capacitance of the combination. So ಏನು ಮಾಡಿದರೆ 1 by CS is equal to C equivalent is 1 by C1 plus 1 by C2, 1 by 3 plus 1 by 6 ಇದೆ ಅಲ್ವಾ? So you have so guys 6 as the LCM, you have 2 plus 1, you have 3 by 6 which is 1 by 2. What is C equivalent guys? CS is going to be 2 microfarad. Okay, CS is going to be 2 microfarad. And the potential at a point is given by, alright, idನ್ನ ಸಾಲ್ವ್ ಮಾಡಬೇಕು ಅಂದರೆ you should know the relationship between potential and electric field. Right, so guys, ಇಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳಿ, the potential at a point is given by ax minus bx square and a and b are constant. So ಇಲ್ಲಿ a and b ಏನಿದೆ ಅವು ಕಾನ್ಸ್ಟೆಂಟ್, x is ಏನು? So it's a distance along x axis. Clear? So now find the value of electric field at that point. So okay, basically, so guys, at that point ಅಂದರೆ we'll consider x only. So ಹಾಗಾದರೆ E is equal to like if E is equal to minus dv by dx ಆದರೆ, so let
let it be like that, minus d by dx of ಏನು ಮಾಡೋಣ, ax minus bx square ಅನ್ನು ಮಾಡೋಣ, ರೈಟ್. ax minus bx square ಡಿಫರೆನ್ಷಿಯೇಟ್ ಗೈಸ್, ಡಿಫರೆನ್ಷಿಯೇಟ್ ಮಾಡಿ. ax ಡಿಫರೆನ್ಷಿಯೇಷನ್, a ಕಾನ್ಸ್ಟೆಂಟ್ ಇರೋದ್ರಿಂದ ಇಟ್ ಇಸ್ ಯು ಹ್ಯಾವ್, ಸೊ ಚೈನ್ ರೂಲನ್ನು ಅಪ್ಲೈ ಮಾಡಿ. differentiation of a is 0 times you have x plus differentiation of x times a, alright. So 0 x, so basically you have a, alright, minus differentiation of bx square, constant b, alright, differentiation is 2x, alright. So 2bx, right? So basically it is 2bx. Next term is x square, like it called differentiation of b is 0 alva. So guys, ivaga enagutte, when you like differentiation ಮಾಡ್ಬಿಟ್ಟೆ, right, you don't have to write this also. So now when you do that, so 2bx minus a, right? So 2bx minus a, clear? So this is electric field guys, this is electric field. So electric field is this. So ivaga find the value of electric field at that point, alright. If x is equal to 0, electric field will be in this direction. If x is positive, alright, so it basically depends on the value of constant value ಮೇಲೆ ಡಿಪೆಂಡ್ ಆಗುತ್ತೆ ಡೈರೆಕ್ಷನ್. ಯಾವ ಪಾಯಿಂಟಲ್ಲಿ ಎಷ್ಟಿದೆ, ಅಟ್ 0, alright. So at 0, at x equal to 0, ಎಲ್ಲಿರುತ್ತೆ, electric field is minus a, alright. So it is in the direction, I mean it is defined by the value of constant, it is defined by the value of constant and at which point you are considering. Okay, so next question is, what is equipotential surface? Equipotential surface andre ಏನು, what will be the shape of equipotential surface is corresponding to a single point charge, right. Equipotential surface ಅಂದರೆ equipotential, nothing to worry. ಸೊ ಕ್ವಶನಲ್ಲೇ ಆನ್ಸರ್ ಇದೆ, ರೈಟ್. ಸೊ ತುಂಬ ಸ್ಮಾರ್ಟ್ ಪೀಪಲ್ ಒಂದೊಂದ್ಸಲ ಹೇಳ್ತಿರ್ತಾರೆ, ರೈಟ್. ಸೊ ನಮಗೆ ಒಂದೊಂದ್ಸಲ ಅನ್ನಿಸ್ತಿರತ್ತೆ, ರೈಟ್, ಏನಪ್ಪ ಇವರು ಆ ಎಕ್ಸಾಮ್ ಏನಕ್ಕೆ ಬರೀತ್ಯಾ, ರೈಟ್. ಸೊ ತುಂಬ ಸಿಂಪಲ್ ಇರುತ್ತೆ ಅಂತಿರ್ತಾರೆ. ಇನ್ನೊಬ್ರು ಹೇಳ್ತಾರೆ ದಟ್ ಎಕ್ಸಾಮ್ ಈಸ್ ವೆರಿ ಡಿಫಿಕಲ್ಟ್. ಬಟ್ ದೆರ್ ಆರ್ ಸಮ್ ಪೀಪಲ್, ರೈಟ್, ಸೊ ಏನಪ್ಪ ಕ್ವಶನಲ್ಲೇ ಆನ್ಸರ್ ಇರುತ್ತೆ, ರೈಟ್. ಸೊ ಕ್ವಶನಲ್ಲೇ ಆನ್ಸರ್ ಇರುತ್ತೆ, ಅದನ್ನೇ ನಾವು ತಿರ್ಗಾ ಬರಿಬೇಕಂತ ಹೇಳ್ತಿರ್ತಾರೆ. ಅವಾಗ ನಮಗೆ ಅವ್ರನ್ನ ಅಂದರೆ ಅವ್ರನ್ನ ನೋಡಿದಾಗ ಏನು ಅನಿಸ್ತಿರತ್ತೆ, ಸೊ ಕ್ವಶನಲ್ಲಿ ಹೆಂಗೆ ಆನ್ಸರ್ ಇರುತ್ತೆ, ಸೊ ಕ್ವಶನಲ್ಲೇ ಆನ್ಸರ್ ಇದ್ದರೆ ಕ್ವಶನ್ ಆನ್ಸರ್ ಬರೀರಿ ಅಂತ ಯಾಕೆ ಕೇಳ್ತಾರೆ? ನೋ, ಸಚ್ ಟೈಪ್ ಆಫ್ ಕ್ವಶನ್ಸ್ ಸ್ಟಿಲ್ ಎಕ್ಸಿಸ್ಟ್. Okay, even if you go to master degree, like such type of tricky questions still exist. Equipotential surface, same potential surface, locus of all points at which the value of electric potential is same. Okay, so what will be the shape of an equipotential surface corresponding to a single point charge? It's a spherical shell, right? Point charge again, right? Point charge again, it is going to be spherical shell. Clear guys? Yes. Now derive an expression for potential energy of system of two charges in the absence of external electric field. Absence of external electric field ali. Come on guys, expression for potential energy of system of two charges in the absence of external electric field. How much of work done is required to arrange these two charges in the given configuration? Work done 1 plus work done 2, you just have to do that. So consider system of two charges at a distance r. So charge 1, right, what I do is charge 2, ಈ ಒಂದು ಕಾನ್ಫಿಗರೇಷನ್ಗೆ ನಾನು ಸಿಸ್ಟಮನ್ನು ಅರೇಂಜ್ ಮಾಡ್ತಾ ಇದ್ದೀನಿ. ದೇ ಆರ್ ಅಟ್ ಅ ಪರ್ಟಿಕ್ಯುಲರ್ ಡಿಸ್ಟೆನ್ಸ್ ಆರ್. ಸೊ ಟು ಬ್ರಿಂಗ್ ಫಸ್ಟ್ ಚಾರ್ಜ್ Q1, ವರ್ಕ್ ಡನ್ ವಿಲ್ ಬಿ 0, ಯಾಕಂದರೆ ಯಾರೂ ಅಟ್ರಾಕ್ಟ್ ಮಾಡ್ತಾ ಇಲ್ಲ, ರಿಪಲ್ ಮಾಡ್ತಾ ಇಲ್ಲ ಇನ್ ದ ಸ್ಪೇಸ್ ವಿ ಆರ್ ಬ್ರಿಂಗಿಂಗ್. ಸೊ ವೆನ್ ಯು ಬ್ರಿಂಗ್ W2, I mean charge 2 at the location of Q2, which is at a distance r from Q1 andaga, so basically work done will be, right, so potential because of V1, I mean charge 1 and the charge you are trying to bring, alright. So basically V1 is going to be KQ1 divided by R times 2. So work done guys enagutte, so work done is going to be simply KQ1 Q2 divided by R. This work done is nothing but potential energy,
Okay, just write it. So work done will be nothing but potential energy. Done. Define capacitance. Derive an expression for capacitance of a parallel plate capacitor with air between the plates. Right. So air between the plates. Right. So this is the situation. Parallel plate capacitor na derive ಮಾಡಬೇಕು. So let us derive a parallel plate capacitor situation, guys. You have parallel plate. Right. So area of the plates is A, distance between the plates is D. So this is connected to V plus, this is connected to V minus. Alva. So plus Q charges el barutte. Right. So plus Q charges inside ali locate agutte. This is plus Q and this is minus Q charges. So capacitance is the ability of electrical conductor to store electric charge. Definition clear. Measured as the ratio of the charge stored to the potential difference. Everything is clear. So guys, when you look at electric field inside, so electric field inside, electric field ನಿಮಗೆ ಗೊತ್ತಾಗಬೇಕಿರೋ ಪಾಯಿಂಟೇ ಇದು. Electric field inside so is going to be, because of two conducting sheets, sigma by 2 epsilon naught, sigma by 2 epsilon naught. When you add it, it's going to be sigma by epsilon naught. But in terms of potential and distance, it's going to be V by D. Sigma is going to be Q by A. So which implies Q by A epsilon naught is going to be ಏನಪ್ಪ V by D. When you make Q is equal to CV, we know that Q is equal to CV ಅನ್ನೋದು ನಮಗೆ ಗೊತ್ತಿರುತ್ತೆ. Right? ಯಾಕಂದ್ರೆ charge is equal to capacitance into potential. Charge is directly proportional to potential difference. C is the proportionality constant. So basically Q by V, you make it. So when you take Q by V ratio, Q by V ratio is going to be epsilon naught A by D alva. So this is going to be capacitance. This ratio is capacitance. Clear, guys? Right? Absolutely clear. 3 capacitors of capacitance 2 microfarad, 3 microfarad, 6 microfarad are connected in series. Alright, so illenagide situation 2 microfarad, 3 microfarad and 6 microfarad enagide. So they are connected in series. So in this case 2, 3, 6. Determine the effective capacitance of the combination. Nimage ivaga effective capacitance beku. Right, you need C equivalent. Right, so they're connected in series alva. So let's do next slide empty idea nodkontini. Right, yeah, we have empty slide. So guys, I'll tell you in mana 1 by C S is going to be 1 by C1 plus 1 by C2 plus 1 by C3. This is part A, guys. So part A, so which implies 1 by CS namig bekalva. Effective in series 1 by 2 plus 1 by 3 plus 1 by 6. LCM, let's say you have LCM as 6 early. Alright, so 6 early, 3 plus 2 plus 1. You have 6 by 6, which is series is going to be 1 microfarad equivalent, guys. So 1 microfarad. Find the potential difference across 6 microfarad capacitor if the combination is connected to a 60 volt supply. Same situation. B in ಹೇಳ್ತಾ right? So in the case of B, you have 2, you have 3 and you have 6. Right? So this is connected to a potential difference of 60 volt. So guys, 2, 3, 6. So and ಏನು ಬಂತು equivalent. And the C equivalent is 1 microfarad. Unit is important for board exam. Microfarad. Clear? So ivaga ಏನು ಮಾಡಬೇಕು ಯೋಚನೆ ಮಾಡಿ. Potential difference across 6 microfarad if the combination is connected to a 60 volt. Potential difference ಅಂತ ಕೇಳಿದಾಗ you need 2 points. Across ಇದಿರೋದ್ರಿಂದ you need these 2 points. Right? You need these 2 points. But guys, observe ಮಾಡ್ಕೊಳ್ಳಿ. So Q is the charge coming out of the battery andre. So this Q is going to be ಎಷ್ಟಪ್ಪ C effective ಅಥವಾ C equivalent ಅಂತಾನೆ ಬರೆದ್ಬಿಡೋಣ. ರೈಟ್, ಸೊ C equivalent ಅಥವಾ CS. ಓಕೆ, C equivalent, effective ಬೇಡ, equivalent. ಓಕೆ, C equivalent into potential difference. C equivalent is 1 microfarad into potential difference is 60 volt.
So 60 volt into 1 microfarad, Q is going to be 60 microcoulomb, right? 60 microcoulomb. The charge coming out of the battery is 60 microcoulomb. Since they are in series, the same charge will go through this capacitor also, series allirodrinda. So therefore, when you look at, so guys, for ಇವಾಗ ನೋಡ್ಕೊಳ್ಳಿ, ಫಾರ್ 6 microfarad ಎಷ್ಟನ್ನ ಚಾರ್ಜನ್ನು ಸಪ್ಲೈ ಮಾಡ್ತಾ ಇದ್ದೀರಾ? ಯು ಆರ್ ಸೆಂಡಿಂಗ್ Q amount of charge. Its capacitance is, let's say, C3, and you need the potential difference across it, OE3. So what is Q? So Q is 60 microcoulomb, right? Charge. Capacitance is 6 microfarad. So V3 we want, alva. So micro cancel. You have 60 by 6. So basically, guys, V3 is going to be 10 volt. Alright. See, this is 10 volt for board exam. But so competitive exams ಗೆ ಸ್ಟೂಡೆಂಟ್ಸ್ ಯಾವ ಥರ ಸಾಲ್ವ್ ಮಾಡ್ತಾರೆ ಗೊತ್ತಾ? ಸೊ ಹೇಳ್ತೀನಿ ಕೇಳ್ಕೊಳ್ಳಿ. ದಿಸ್ ಇಸ್ ಲೈಕ್, ಐ ಮೀನ್ ಲೈಕ್ ತುಂಬ ಫಾಸ್ಟಾಗಿ ಹೆಂಗೆ ಮಾಡ್ತಾರೆ ಅಂದರೆ, ಓಕೆ 60 ಇದೆ, ಈ 60 ವೋಲ್ಟೇಜ್ ಏನು? ವೋಲ್ಟೇಜ್ ಇಸ್ ದ, ಸೊ ವೆನ್ ಇಟ್ ಕಮ್ಸ್ ಟು ಎಲೆಕ್ಟ್ರಾನಿಕ್ಸ್ ಇರ್ಬೋದು ಅಥವಾ ಕರೆಂಟ್ ಎಲೆಕ್ಟ್ರಿಸಿಟಿ, ಬೇಸಿಕಲಿ ಪವರ್ ಅಂತ ಬಂದಾಗ ವೋಲ್ಟೇಜ್ ಇಸ್ ಅ ಡಿಸ್ಟ್ರಿಬ್ಯೂಟರ್, ರೈಟ್? ಸೊ ವೋಲ್ಟೇಜ್ ಇಸ್ ಆರ್ ಬೇಸಿಕ್ ಡಿಸ್ಟ್ರಿಬ್ಯೂಟರ್. ಸೊ ನಾವು ಇವಾಗ ವೋಲ್ಟೇಜನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಬೇಸ್ಡ್ ಆನ್ ವಾಟ್? ಬೇಸ್ಡ್ ಆನ್ ದ ಕೆಪಾಸಿಟಿ ಆಫ್ ದೀಸ್ ಥಿಂಗ್ಸ್, ರೈಟ್? ಸೊ ಅದರ ಕೆಪಾಸಿಟಿಗೆ ತಕ್ಕಂಗೆ ನಾವು ಮಾಡಬೇಕು. ಬಟ್ ಮ್ಯಾಥಮೆಟಿಕ್ಸ್ ಇಸ್ ಸೇಯಿಂಗ್ Q is equal to CV ಇರೋದ್ರಿಂದ ಫರ್ಗೆಟ್ ಅಬೌಟ್, ಐ ಮೀನ್ ಸಿ ಗೈಸ್, ಸೊ ನಮಗೆ V ಬೇಕು, Q is, right? So Q is constant in series ಇರೋದ್ರಿಂದ C will be indirectly proportional to V ಇರುತ್ತೆ. C will be indirectly proportional to V. But when you look at the ratio of C1, C2, C3, it is 2, 3, 6. But the product of C and V has to be constant. ಯಾಕಂದ್ರೆ Q in series is constant. So 2, 3, 6, like here, it has to be 2, 3, 6. Alright? If it is 10, it has to be ಓಕೆ ಸಿ, ಇದು 10 ಆದರೆ, ರೈಟ್, ನಮಗಿಲ್ಲಿ ಬರ್ತಾ ಇದೆ V3 is 10 and its C equivalent is C. The product has to be 60, right? The product has to be Q, which is 60 microcoulomb, right? So ಇಲ್ಲೇನನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 3 microfaradಗೆ, ರೈಟ್, 3 microfaradಗೆ ಏನನ್ನು ಮಲ್ಟಿಪ್ಲೈ ಮಾಡಬೇಕು? We have to do it 20, 10, 20. So guys, got it ಅಲ್ವಾ? 30, 10, 20, 30. It is in the ratio of, is it same? Yeah, correct. So 2, 3, 6, it has to be 10, 20, 30. Okay, this is how it will distribute. Just check it out. ನಾನು ಏನಂತ ಹೇಳಿದೆ ಅನ್ನೋದನ್ನ ನೀವು, like, this is for the sake of like speedness, right? So Q is same ಇರೋದ್ರಿಂದ, Q is equal to CV ಇರೋದ್ರಿಂದ, Q is same ಇರೋದ್ರಿಂದ, Q equal to CV ಇರೋದ್ರಿಂದ, so basically I mean C is indirectly proportional to V. The product of C and V has to be constant, that's all. Current electricity, let's move to current electricity quickly, guys. So resistivity of a metal wire depends on its resistivity. So guys, resistance na ನಾವು ಯಾವ ತರ ಬರ್ತೀವಿ? Resistance increases with increase in length and area. So that proportionality constant is your resistivity. And this resistivity ನೀವು ಹೇಳಕ್ಕಾಗುತ್ತಾ? Sir, resistivity depends on area and length ಅಂತ ಹೇಳಕ್ಕಾಗುತ್ತಾ? So guys, think about it. See, resistance is the opposition by the conductor. ರೈಟ್, ಲೆಟ್ಸ್ ಟೇಕ್ ಈ ಕಂಡಕ್ಟರನ್ನು ತೊಗೊತೀನಿ, ಕರೆಂಟನ್ನು ಪಾಸ್ ಮಾಡಿದಾಗ ಸೊ ಸರ್ಟೆನ್ ರೆಸಿಸ್ಟೆನ್ಸ್ ಕೊಡುತ್ತೆ. ಅವಾಗ ನಾನೊಂದು ವುಡನ್ ಪೀಸನ್ನು ತೊಗೊತೀನಿ, ಅದು ಇನ್ನೂ ಜಾಸ್ತಿ ರೆಸಿಸ್ಟೆನ್ಸನ್ನು ಕೊಡುತ್ತೆ. ಸೊ ಬೇಸಿಕಲಿ ನಾನು ಇವಾಗ ಏನು ಮಾಡ್ತೀನಿ ಅಂದರೆ, ಸೊ ಬೇಡ, ಎರಡು ಡಿಫ್ರೆಂಟ್ ಮಟೀರಿಯಲ್ ಇದೆ, ಲೆಟ್ಸ್ ಟೇಕ್ ಡಿಫ್ರೆಂಟ್ ಮೆಟೀರಿಯಲ್ ಆಫ್ ದ ಸೇಮ್ ಡೈಮೆನ್ಷನ್ ತೊಗೊಂಡಾಗ ಅಲ್ಲಿ ಲೆಂತ್ ಏರಿಯಾ ಮ್ಯಾಟರ್ ಆಗುತ್ತೆ. ಬಟ್ ವೆನ್ ಯು ಲುಕ್ ಅಟ್ ರೆಸಿಸ್ಟಿವಿಟಿ ಅನ್ನೋದು ಇಟ್ಸ್ ಅ ಮಟೀರಿಯಲ್ ಸ್ಪೆಸಿಫಿಕ್, ಇಟ್ ಇಸ್ ಅ ಇಂಟ್ರೆನ್ಸಿಕ್ ಪ್ರಾಪರ್ಟಿ. ಸೊ ಇಂಟ್ರೆನ್ಸಿಕ್ ಪ್ರಾಪರ್ಟಿ ಆಫ್ ಸ್ಟೂಡೆಂಟ್ಸ್ ಶುಡ್ ಬಿ ಟು ನೋ ಮೋರ್, ಲೈಕ್ ಸೊ ಇನ್ನೂ ಜಾಸ್ತಿ ನಾವು ತಿಳ್ಕೊಬೇಕು ಅನ್ನೋದಾಗಿರಬೇಕು. ಸೊ ಬೇಸಿಕಲಿ ಸೊ ಬಿ ಇಸ್ ದ ರೈಟ್ ಆನ್ಸರ್. ಐ ಮೀನ್ ಟು ನೋ ಮೋರ್, ಟು ಅಂಡರ್ಸ್ಟ್ಯಾಂಡ್ ಬೆಟರ್, ರೈಟ್? ದೇರ್ ಆರ್ ಸೋ ಮೆನಿ ಇಂಟ್ರೆನ್ಸಿಕ್ ಪ್ರಾಪರ್ಟೀಸ್. ನಾನು ಏನು ಮಾಡ್ತಿದ್ದೀನಿ ಅಂದರೆ ಜಸ್ಟ್ ಸ್ಪೆಸಿಫೈಯಿಂಗ್ ಸಮಥಿಂಗ್ ಅಷ್ಟೇ. ಸೊ ದಟ್ಸ್ ವೆರಿ ಜನರಲ್. So this is accurate thing. This is a physically accurate thing.
The currents are not always steady. There are dash currents as well. There are unsteady currents as well. Number one, electrons will be moving due to dash motion during which they collide with fixed ions because of thermal agitation, right? So electrons will be moving due to thermal motion, right? Avu thermal motion indanu kuda move agutte. Current per unit area taken normal to the current is called current density. So this is 3. And magnitude of the dash per unit electric field. So unit electric field, right? See, drift velocity is electric field, right? Magnitude of dash per unit electric field is mobility. Okay, drift velocity per electric field alva. So this is 4th, drift velocity. The resistivity of a material is found to be dependent on the, right? So dependent on the temperature. ಸೊ ರೆಸಿಸ್ಟಿವಿಟಿ ಅನ್ನೋದು ಮಟೀರಿಯಲ್ ಪ್ರಾಪರ್ಟಿ ಆಗಿದ್ರೂ ಅಬ್ಸರ್ವ್ ನಾವು ಏನಂತ ಅರ್ಥ ಮಾಡ್ಕೊಂಡ್ವಿ, ಓಕೆ ರೆಸಿಸ್ಟಿವಿಟಿ ಇಸ್ ಮಟೀರಿಯಲ್ ಪ್ರಾಪರ್ಟಿ ಬಟ್ ರೆಸಿಸ್ಟಿವಿಟಿ ಡಿಪೆಂಡ್ಸ್ ಆನ್ ಟೆಂಪರೇಚರ್. ಯಾಕಂದರೆ ದಿಸ್ ಮಟೀರಿಯಲ್ ಕ್ಯಾನ್ ಬಿ ಮೆಲ್ಟೆಡ್ ಬೈ ಟೆಂಪರೇಚರ್, ಕ್ಯಾನ್ ಬಿ ಮೆಲ್ಟೆಡ್ ಬೈ ಹೀಟ್. ಓಕೆ, ಸೊ ಬೇಸಿಕಲಿ ಟೆಂಪರೇಚರ್, ಓಕೆ, ಸೊ ಯು ಅಂಡರ್ಸ್ಟ್ಯಾಂಡ್ ಮೈ ಪಾಯಿಂಟ್ ಅಲ್ವಾ, ರೈಟ್? ಸೊ temperature controls resistivity, although we say resistivity is a intrinsic property to material. Yakandre a material anna heat can break, right? Now name the 2 factors on which the resistance of a metallic wire depends. Resistance depends, we know that resistance depends on length and area, that is written. So I'm writing that expression here. So state KCL and KVL, guys, right? What is KCL? So let's say you have a junction, guys. Alright. So here I3 is the current entering, I1 is the current exiting, I2 is the current exiting. Here, so when you look at it, I1, I2 and I3. Alright. The current entering a junction in a circuit is equal to current leaving. Right? Current entering is I3, so which is equal to current exiting. So this is how it is. KVL andre algebraic sum of potential difference across a loop in a electrical circuit is 0. Basically when you add all the potential difference in sign wise, when you go from plus to minus, so ಏನು ಮಾಡಬೇಕು, ಮೈನಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ತೊಗೋಬೇಕು. ಮೈನಸ್ ಟು ಪ್ಲಸ್ ಹೋದಾಗ ಯು ಆರ್ ಸ್ಟೆಪಿಂಗ್ ಅಪ್, ಪ್ಲಸ್ನ ತೊಗೋಬೇಕು. ಯು ಹ್ಯಾವ್ ಟು ಫಾಲೋ ದಟ್ ಸೈನ್ ಕನ್ವೆನ್ಷನ್ ಇನ್ ಅ ಲೂಪ್, ರೈಟ್? ಇಟ್ ಈಸ್ 0. KCL, KVL done. So give any 3 limitations of Ohm's law anta bandaga. For non-ohmic materials it is applicable, right? So temperature same irbeku, yakandre alli resistivity involve agutte. It doesn't work for diodes and transistor, yakandre are non-ohmic and unilateral. Non-ohmic we have already explained, and unilateral andre, right? So ಕೆಲವೊಂದು ಬಸ್ಗಳು ಇರುತ್ತೆ ಗೊತ್ತಾ, ರೈಟ್? ಸೊ ಬಸ್ಗಳು ಹೆಂಗೆ ಅಂದರೆ ವಿ ಹ್ಯಾವ್ ಟು ಲೈಕ್ ಬೋರ್ಡ್ ಆಗಬೇಕು ಅಂದರೆ ನಾವು ಬಸ್ ಒಳಗಡೆ ಹೋಗ್ಬೇಕು ಅಂದರೆ ಫ್ರಂಟ್ ಡೋರಲ್ಲೇ ಹೋಗಬೇಕು, ರೈಟ್? ಅಲ್ಲಿ ಹಿಂದ್ಗಡೆ ಡೋರ್ ಇರಲ್ಲ ನಮ್ಗೆ ಇಳ್ಕೊಂಡು ಹೋಗೋಕ್ಕೆ, ರೈಟ್? ಸೊ ಇಯರ್ ಬೇಸಿಕಲಿ ಇಟ್ ಈಸ್ ಯೂನಿಲ್ಯಾಟ್ರಲ್, ಅಂದರೆ ದೇರ್ ಇಸ್ ಓನ್ಲಿ ಒನ್ ಡೈರೆಕ್ಷನ್. ಸೊ ದಿಸ್ ಈಸ್ ಯೂನಿಲ್ಯಾಟ್ರಲ್, ಗೈಸ್. ಸೊ ಓಕೆ, ಸೊ ದಿಸ್ ಈಸ್ ಯೂನಿಲ್ಯಾಟ್ರಲ್. ಸೊ ನಾವು ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಲೆಸ್ ದೆನ್ ದ EMF of a cell. Why? So terminal potential difference between 2 points, terminal potential difference ಅಂದಾಗ ಆಫ್ ಅ ಸೆಲ್ ಅಂತ ಬಂದಾಗ ಸೆಲ್ಲಿನ 2 ಪಾಯಿಂಟ್ಸ್ ಇರುತ್ತಲ್ವಾ. ಇವಾಗ ಬ್ಯಾಟ್ರಿ ಇದೆ, ರೈಟ್? ವಾಟ್ ಇಸ್ ಅ ಬ್ಯಾಟ್ರಿ? ಸೊ ಗೈಸ್ ಇಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ಬ್ಯಾಟ್ರಿನ ಬರೆಯೋಣ ಇಲ್ಲಿ. ಲೆಟ್ಸ್ ರೈಟ್ ಅ ಬ್ಯಾಟ್ರಿ. ಸೊ ಯು ಹ್ಯಾವ್ ಅ ಬ್ಯಾಟ್ರಿ ಆ್ಯಂಡ್ ದೇರ್ ಈಸ್ ಇಂಟರ್ನಲ್ ರೆಸಿಸ್ಟೆನ್ಸ್. So this is your battery having EMF E and internal resistance R. So guys, this is a battery. So when you connect it to a external circuit, so ಏನಾಗುತ್ತೆ, it is open circuit or closed circuit? Closed circuit. ಆವಾಗ ಕರೆಂಟ್ ಫ್ಲೋ ಆಗುತ್ತೆ, ರೈಟ್? ಸೊ ಕರೆಂಟ್ ಫ್ಲೋ ಆಗುತ್ತೆ. ಸೊ ಕರೆಂಟ್ ಫ್ಲೋ ಆಯಿತು ಅಂದರೆ there will be drop in potential across R. So in that case that becomes terminal potential difference. ಸೊ ಇದು ಓಪನ್ ಇತ್ತು ಅಂದರೆ, if this is open, it is EMF. ಯಾಕಂದರೆ ಸೊ ಆರ್ ಇಸ್ ನಾಟ್ ಕ್ಯಾರಿಂಗ್ ಎನಿ ಕರೆಂಟ್. ನೀವು ಸರ್ಕ್ಯೂಟನ್ನು ಕಂಪ್ಲೀಟ್ ಮಾಡಿದ್ರೇ ಕರೆಂಟ್ ಫ್ಲೋ ಆಗೋದು, ಚಾರ್ಜ್ ಫ್ಲೋ ಆಗೋದು. ಸರ್ಕ್ಯೂಟ್ ಓಪನ್ ಇತ್ತು ಅಂದರೆ, ಇನ್ ಓಪನ್ ಸರ್ಕ್ಯೂಟ್ ನೋ
flow of current. No flow of current ಅಂದರೆ no change in potential difference between two terminals of internal resistance. So the drop across it will be 0. So when you look at the drop across the external terminals of the battery, it will be same as EMF. But when it is open, that is the case. When it is closed, so R carries a potential difference, drop across it. So terminal potential is less than EMF. Now, explain with the circuit diagram how a galvanometer can be converted into ವೋಲ್ಟ್ಮೀಟರ್ ಅಂದರೆ ಗ್ಯಾಲ್ವನೋಮೀಟರ್ ತೊಗೊತೀರಾ, ಅದಕ್ಕೊಂದು ರೆಸಿಸ್ಟೆನ್ಸ್ನ ಕನೆಕ್ಟ್ ಮಾಡ್ತೀರಾ. ಸೊ ದಟ್ ಟು having high value resistance. That's it, guys. So when you connect a high value resistance, so guys, yella current ellogutte, right? When you connect a high value resistance, so this is your galvanometer. So maximum current will flow in this branch. So minimum current will flow in this branch. Yakandre there is high resistance. So for a small change in current, so galvanometer ಏನು ಮಾಡುತ್ತೆ, ಶೋ ಡಿಫ್ಲೆಕ್ಷನ್. ಸೊ ಬೇಸಿಕಲಿ ಗ್ಯಾಲ್ವನೋಮೀಟರ್ ಡಿಫ್ಲೆಕ್ಷನ್ ಅಂತ ತೋರಿಸುತ್ತೆ. ಸೊ ಇಟ್ ಬಿಕಮ್ಸ್ ಅ ಸೆನ್ಸಿಟಿವ್ ವೋಲ್ಟೇಜ್ ಮೆಷರ್ಮೆಂಟ್ ಡಿವೈಸ್. ನೀವು ಸ್ಮಾಲ್ ಕರೆಂಟನ್ನು ಸೆಂಡ್ ಮಾಡ್ತಾ ಇದ್ದೀರಾ, ಆದರೂ ಕೂಡ ಇದೇನು ಮಾಡ್ತಾ ಇದೆ, ಇಟ್ ಈಸ್ ಏಬಲ್ ಟು ಶೋ ಡಿಫ್ಲೆಕ್ಷನ್. ಸೊ ದೇರ್ ಫೋರ್ ವಿ ಕ್ಯಾನ್ ಮೆಷರ್ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದೀಸ್ 2 ಪಾಯಿಂಟ್ಸ್. ಇದು ಗ್ಯಾಲ್ವನೋಮೀಟರ್. ಸೊ ವೆನ್ ಇಟ್ ಕಮ್ಸ್ ಟು ಅರೈವ್ ಅಟ್ ಕಂಡೀಷನ್ ಫಾರ್ ಬ್ಯಾಲೆನ್ಸ್ ಆಫ್ Wheatstone network using Kirchhoff rules. So basically guys, Kirchhoff rule andre Wheatstone bridge ana barkoli, right? So you have, right guys, right? So this is the situation, guys, right? So this is the situation. So guys, this is the situation. So len mana, so guys, let's say this is P Q R yes, EMF of the battery E anta irli, like we are not bothered about it. And this is your galvanometer, I mean middle resistance G anta heli barita idini. So G, so clear ah? So illinda current yav tara hogutte sir, current will go like this. Let's say at this point current will split into I1 and at this point into I2. Correct ah? Yes, absolutely clear. And now current will come here as I1 and I2. Correct ah? Alright, so ನೀವೇನು ಮಾಡಬೇಕು ಇಲ್ಲಿ ಅಂದರೆ, ಸೊ ಗೈಸ್ ಜಸ್ಟ್ ಡೂ ದಿಸ್ ಥಿಂಗ್ಸ್, ರೈಟ್? ಸೊ ಏನು ಮಾಡಬೇಕಪ್ಪ ಅಂದರೆ, ವಾಟ್ ಯು ಆರ್ ಸಪೋಸ್ ಟು ಡೂ ಅಂದರೆ, ಜಸ್ಟ್ ರೈಟ್ ಡೂ KVL for this loop 1 and KVL for this loop, right? So starting from this point only, alright? So ನಾನು ಏನು ಮಾಡ್ತೀನಿ, so starting from this point, this is our starting point. So ಅಲ್ಲಿಂದ ಸ್ಟಾರ್ಟ್ ಮಾಡ್ತಾ ಹೋಗೋಣ, alright? So basically guys, so ಕರೆಂಟ್ ಈ ಕಡೆಯಿಂದ ಈ ಪಾಯಿಂಟಲ್ಲಿ ಕರೆಂಟ್ ಈ ಕಡೆ ಬರ್ತಾ ಇದೆ, ಈ ಪಾಯಿಂಟಲ್ಲಿ ಕರೆಂಟ್ ಈ ಕಡೆ ಹಿಂಗೆ ಜಾಯ್ನ್ ಆಗ್ತಾ ಇದೆ ಅಂತ ಅನ್ಕೋಣ, ರೈಟ್? ಇಟ್ಸ್ ಜಸ್ಟ್ ಅನ್ ಅಸಂಪ್ಷನ್. ಸೊ KVL for loop 1, right? So and then I'll write KVL for loop 2, guys. So when you write KVL for loop 1, you are moving in the direction of current with current value IG, right? Current value IG, resistance G, in the direction of current irodrinda you are going from higher to lower, so you have to put minus sign. And then ನಮಗೆ I2 ಎನ್ಕೌಂಟರ್ ಆಗುತ್ತೆ, ಬಟ್ ವಿ ಆರ್ ಮೂವಿಂಗ್ ಅಗೇನ್ಸ್ಟ್ ದ ಡೈರೆಕ್ಷನ್. ಸೊ ಬೇಸಿಕಲಿ I2 ಇಂಟು Q ಪ್ಲಸ್, ಯಾಕಂದರೆ ಮೈನಸ್ ಟು ಲೋವರ್ ಅಗೇನೆಸ್ಟ್ ಕರೆಂಟ್ ಹೋಗ್ತಾ ಇದ್ವಿ. ಅಗೇನ್ ಈ ಪಾಯಿಂಟಿಗೆ ಬಂದಾಗ ವಿ ಆರ್ ಇನ್ ದ ಡೈರೆಕ್ಷನ್ ಆಫ್ ಕರೆಂಟ್, ಸೊ ಇಟ್ ಈಸ್ ಗೋಯಿಂಗ್ ಟು ಬಿ ಮೈನಸ್ I1 ಇಂಟು P ಈಸ್ ಗೋಯಿಂಗ್ ಟು ಬಿ 0. ಡನ್. ಆ್ಯಂಡ್ KVL ಫಾರ್ ಲೂಪ್ 2 ನೀವು ಬರೆಯೋದಾದರೆ, ಸೊ ಯು ಆರ್ ಅಗೇನ್ ಮೂವಿಂಗ್ ಇನ್ ದ ಡೈರೆಕ್ಷನ್ ಆಫ್ current, so it is I1 into R opposite to the direction of current, so plus I2 into S, and again opposite to the direction of, so opposite to the direction of current in IG. So avag ಏನು ಮಾಡಬೇಕು, plus IG, G equal to 0. Clear? So in balanced condition, in balanced ನಿಮಗೆ ಇದು ಗೊತ್ತಿರಬೇಕು, galvanometer current will be, right, IG will be 0. So guys, in balanced situation IG will be 0. So if IG is 0, in the case of balance, ಇಲ್ಲೇ ನೋಡ್ಕೊಳ್ಳಿ, if this is 0, I2S equal to I1R, ಇಲ್ಲಿ I2Q is equal to I1P, right? So take the ratio I1 by I2, right? When you take the ratio I1 by I2, it's going to be Q by P,
ಆರ್ I2 by I1 ತೊಗೊಂಬಿಡೋಣ. ರೈಟ್. ಸೊ ಗೈಸ್ ನಾವು ಥೇರಿನೇ ಚೇಂಜ್ ಮಾಡೋದು ಬೇಡ, ರೈಟ್, ಫಾರ್ ಆರ್ ಕನ್ವೀನಿಯನ್ಸ್. ಥೇರಿ ಯಾವುದೇ ಕಾರಣಕ್ಕೆ ಚೇಂಜ್ ಮಾಡಲ್ಲ, ಯು ಆರ್ ಜಸ್ಟ್ ಚೇಂಜಿಂಗ್ ದ ವೇರಿಯಬಲ್ಸ್. ಸೊ I2 by I1 ತೊಗೊಳ್ಳೋಣ. ಸೊ I2 by I1 ತೊಗೊಂಡ್ರೆ when you take I2 by I1 it is P by Q. ಸೊ ಇಲ್ಲಿ ನೀವು I2 by I1 ಅನ್ನು ತೊಗೊಂಡ್ರೆ ಸೊ I2 by I1 so R by S. Okay, so this is going to be R by S. So guys, this is the condition for balanced Wheatstone bridge. Clear? Yes. So now again similar type of question you need to solve. In the following network find I3. Right, so ನೀವು I3 ನ find out ಮಾಡಬೇಕು. First and foremost thing, so guys ನಮಗೇನು ಬೇಕು, right, we need the potential, right, so we need the potential in this case, right. So ಏನು ಮಾಡಬೇಕು ಅಂದರೆ you just have to consider 3 loops. ಅಂದರೆ find current I3, right. How to find current I3, right. So guys I'm not going to solve it fully, but ನಿಮಗೆ ಲಾಜಿಕ್ ಕೊಡ್ತೀನಿ. So how many variables are there guys? First and foremost thing, let's say V is equal to 50 ಅಂತ ಹೇಳಿ ತೊಗೋಣ, right. So let's say V is equal to 50 volt. So now this is known, all the resistance are known. Is it balanced? 10 by 20, 10 by 5, right. So this is not balanced, it's a case of unbalanced. So unbalanced ಇರೋದ್ರಿಂದ ಯಾಕಂದರೆ your P by Q ratio is not equal to R by S. So how do we solve in this case guys? In this case ನಾವೇನು ಮಾಡಬೇಕು ಅಂದರೆ we have to follow KVL, right. So 3 unknown variables I1, I2, I3 ಇರೋದ್ರಿಂದ write 3 linear equations, right. You have to write 3 linear equations. Okay, so 3 linear equations ಅನ್ನು ಬರ್ಕೋಬೇಕು, ಗೊತ್ತಲ್ವಾ? 3x plus 2y plus 1z, 2x plus 5y plus 2z. ಸೊ ಈ ಥರ ನಾವು ಲೀನಿಯರ್ ಈಕ್ವೇಷನ್ಸ್ ಅನ್ನು ಸಾಲ್ವ್ ಮಾಡಿರ್ತೀವಲ್ವಾ. ಸೊ 3 ಅನ್ನೋನ್ ವೇರಿಯಬಲ್ಸ್ ಇತ್ತು ಅಂದರೆ ನಮಗೆ 3 ಈಕ್ವೇಷನ್ಸ್ ಬೇಕು. ಅದಕ್ಕೆ ಸೊ ಕನ್ಸಿಡರ್ 3 ಲೂಪ್ಸ್ 1, ರೈಟ್. ಸೊ ಯು ಹ್ಯಾವ್ 2 ಲೂಪ್ಸ್, ರೈಟ್. ಸೊ ಯು ಹ್ಯಾವ್ 2 ಲೂಪ್ಸ್ and there let's take another loop, right. You can consider another loop also. I mean even if this value is not given you can still start from this point, right. So first loop illinda start ಮಾಡಿ ಈ loop complete ಮಾಡಿ, second ಗೆ right illinda start ಮಾಡಿ ಈ loop ಅನ್ನು complete ಮಾಡಿ, and then third loop guys, so you can consider the third loop also. Another third loop ಅನ್ನು ನೀವು ಕನ್ಸಿಡರ್ ಮಾಡಿಕೊಂಡು ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಓಕೆ, ಕ್ಲಿಯರ್ ಗೈಸ್? 3 ಲೂಪ್ಸ್ ಅನ್ನು ಕನ್ಸಿಡರ್ ಮಾಡಿಕೊಂಡು ಯು ಕ್ಯಾನ್ ಸಾಲ್ವ್ ದಿಸ್ ಒನ್. ನೌ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್. ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಅಂತ ಬಂದಾಗ ಅ ಲಾಂಗ್ ಸ್ಟ್ರೈಟ್ ವೈರ್ ಕ್ಯಾರಿಂಗ್ ಅ ಕರೆಂಟ್ ಇಂಡ್ಯೂಸ್ ಮ್ಯಾಗ್ನೆಟಿಕ್ ಇಂಡಕ್ಷನ್ ಅಟ್ ಎನಿ ಪಾಯಿಂಟ್ is, I mean at any place that is proportional to the distance from the wire, independent of distance. A long straight wire carrying current, right, induced magnetic induction at any place that is inversely proportional to the distance from wire, inversely proportional to the square of the distance. So a long straight wire carrying see how do we do that guys? How do we do that? dB is equal to mu naught by 4 pi ideal sin theta divided by r square alva. Independent of distance alla, inversely proportional to the distance from the wire, inversely proportional to the square of the distance wire. A long straight wire carrying a current induced magnetic induction at any place that is, right. So it's basically inversely proportional to the square of the distance from the wire. It is based on, right. So ideal sin theta Biot-Savart's law ಮೇಲೆ ಡಿಪೆಂಡ್ ಆಗಿರುತ್ತೆ, ರೈಟ್ ಗೈಸ್? ಸೊ ಇಲ್ಲಿ ಸಾಲ್ವ್ ಮಾಡೋದಾದ್ರೆ ಪ್ರಾಬ್ಲಮ್ಸ್ನ ದಟ್ ಡ್ಯಾಶ್ ಚಾರ್ಜಸ್ ಪ್ರೊಡ್ಯೂಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್, ರೈಟ್. ಸೊ ಏನು ಚಾರ್ಜಸ್ ಪ್ರೊಡ್ಯೂಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್? ಮೂವಿಂಗ್ ಚಾರ್ಜಸ್ ಪ್ರೊಡ್ಯೂಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್. ಹೆಲಿಕಲ್ ಮೋಷನ್ ಆಫ್ ಅ ಚಾರ್ಜ್ ಪಾರ್ಟಿಕಲ್ ಇಸ್ ಪಾಸಿಬಲ್ ಇಫ್ ದ ಚಾರ್ಜ್ ಹ್ಯಾಸ್ ವೆಲಾಸಿಟಿ ಕಾಂಪೊನೆಂಟ್ಸ್ ಪ್ಯಾರಲಲ್ ಆ್ಯಂಡ್ ಪರ್ಪೆಂಡಿಕ್ಯುಲರ್ ಕಾಂಪೊನೆಂಟ್ಸ್ ಇರಬೇಕು.
the magnetic field lines due to a circular wire form dash loops, right? Magnetic field lines form closed loops, and the magnitude of the dash per unit electric field is called, right? So it's called the magnitude of the dash per unit electric field is called, right? This is wrong. This is from sorry. So guys, voltage sensitivity is the deflection per unit voltage, right? So this is this, and okay, so just remove this. Okay, this is from drift velocity, neglect this one, guys. Now write the expression for Lorentz force and explain the terms used. Write the expression for Lorentz force in yav ತರ ಬರಿತೀವಿ. So guys, Lorentz force is going to be, so Q, right, which is equal to Q of, right, so just magnetic force ಬರೆಯೋದಾದ್ರೆ V cross B ಅಂತ ಹೇಳಿ ಬರಿತೀವಿ, but Lorentz force is a sum of electric and magnetic force. Sorry, V cross B, it has to be V cross B. V cross B. A charge in an electric field along with magnetic field having velocity iddaga the force experienced. So when does a current carrying conductor placed in uniform magnetic field experience maximum and minimum force? So basically BIL sin theta iddaga, so maximum andre theta has to be right, so theta has to be 90 degree. So in that case BIL sin theta sin 90 is 1. So minimum yavaga, right guys, so minimum yavaga baribodu, theta has to be, when is the sin theta, minimum, like can we make it 0? It can become negative also, right? So it can become negative also. So but the angle between current carrying conductor and uniform magnetic field cannot be more than 180 degree, right? When ನಾವು ಯಾವಾಗಾದರೂ ಆ್ಯಂಗಲನ್ನು ಚೂಸ್ ಮಾಡಬೇಕು ಅಂದರೆ ಶಾರ್ಟೆಸ್ಟ್, ರೈಟ್, ಆ್ಯಂಗಲನ್ನು ಚೂಸ್ ಮಾಡಬೇಕು, ಕಾಂಟ್ ಬಿ ಮೋರ್ ದ್ಯಾನ್ 180, ರೈಟ್? ಇಫ್ ಯು ಟೇಕ್ 180 ಅಂದರೆ ಎರಡು ಲೈನ್ಸ್ ನಡುವೆ ಆ್ಯಂಗಲ್ಲು, ಲೆಟ್ಸ್ ಸೇ ದಿಸ್ ಇಸ್ 60 ಅಂದಾಗ somebody will say no, angle is 360 na this side. No, you have to take the shortest side, so it can't be more than 180. So it can't be more than 180 andre, so sign is positive in both first and second quadrant, so you can't go to third and fourth quadrant, so it'll be 0 minimum only if theta is 0, right? So clear? Yes, absolutely clear. So guys, any confusion here? Anybody, any confusion? Derive an expression for angular frequency of revolution for a charged particle moving perpendicular to a uniform magnetic field, right? So uniform magnetic field. So guys, consider charge Q moving with velocity V in a uniform magnetic field B perpendicular to it. So derive an expression for angular frequency. So guys, it's very simple. You can actually write the diagram. So write diagram here, right? So diagram, charge in a uniform magnetic field iddaga, right? Let's say there is a charge having velocity V, right? This is your magnetic field into the, right, so into the plane which is B, right? So in that case guys, required centripetal acceleration mv square bar r is going to be qvb, right, sin theta. But theta is the angle between V and B irodrinda theta is equal to 90 degree ಆಗಿರೋದ್ರಿಂದ, so in that case sin theta 1, right? So mv square by r ಇದೆ qvb ಅಲ್ವಾ? So guys, ವಿ ಕ್ಯಾನ್ಸಲ್ ಆಗುತ್ತೆ, 1 ವಿ ಕ್ಯಾನ್ಸಲ್ ಆಗುತ್ತೆ, ಸಾರಿ, ಲೈಕ್ ಬೋರ್ಡ್ ಎಲ್ಲ ಎರೇಸ್ ಆಗ್ತಾ ಇದೆ, ರೈಟ್? ಲೆಟ್ಸ್ ಡೂ ವಿ ಕ್ಯಾನ್ಸಲ್ ಆದರೆ ಎಮ್ ವಿ ಬೈ ಆರ್ ಈಸ್ ಈಕ್ವಲ್ ಟು ಕ್ಯೂ ಬಿ ಆಗುತ್ತೆ. ಸೊ ಎಮ್ ವಿ ಬೈ ಆರ್ ಈಸ್ ಈಕ್ವಲ್ ಟು ಕ್ಯೂ ಬಿ ಆದರೆ ಲೆಟ್ಸ್ ಡೂ ಗೈಸ್. ಸೊ ಕ್ಯೂ ವಿ ಕ್ಯಾನ್ಸಲ್ ಅಲ್ವಾ? ಸೊ ವಾಟ್ ಆರ್ ವಿ ಗೋಯಿಂಗ್ ಟು ಗೆಟ್? mv by r is equal to qb
and V by R, omega is equal to V by R, angular frequency alva. So therefore omega is equal to V by R adre omega angular frequency is QB by M. It has to be QB by M. Derive the expression for magnetic field at a point on the axis of a circular loop. So guys, you can do this derivation also. In madbeku, so consider a point P at which the magnetic field is dB because of the small element dl. Right? So how do we write? So yav tara baritivi? Right? We will write it as dB is equal to mu naught by 4 pi idl. Right? So idl sine theta, right? Theta is the angle between dl and that line, so which will be 90 degrees. Sine 90 is 1 ideal by r square. Right? So r square is under root r square plus x square whole square, which is just r square plus x square. Right? So this is dB, guys. So dB has dB cos theta and dB sin theta. Right? So when you look at dB sin theta, so dB sin theta is the vertical components cancels, dB cos theta will be in this direction. So when you look at total magnetic field, so it is basically dB cos theta. Alright, so dB cos theta going from 0 to, right, so 2 pi r over the entire loop. That's it. So guys, when you do that, so again cos theta is going to be ing baritive ಇಲ್ಲಿ cos theta na we will write it as ಇಲ್ಲಿ if this angle is theta, right, cos theta is adjacent by hypotenuse, right? Cos theta will be adjacent by hypotenuse, right? Adjacent by hypotenuse, like you can write it as x divided by under root r square plus x square, right? So you can do that, under root r square plus x square. Sorry, right? So sorry guys, this has to be r divided by, right, r divided by under root r square plus x square. Okay, clear? So when you do that, so how r square to the, okay, so guys, so just that's all. Like integration across the loop is going to be, so you just have to add it. So sin theta components cancel agate, only cos theta components uliyate. That's all. A straight wire of length pi by 2 is bent into circular shape. Again, so guys, same situation ide. So point on its axis which is at a distance 3 times the radius from O. Illeno information kodidare. A straight wire of length pi by 2 is bent into a circular shape. Alright, so circular shape, alright, so which is 2 pi r, right, length. Circumference is pi by 2 adre. So guys, radius is going to be, so from here to 2, like pi cancel adre, radius is going to be 1 by 4 meter alva. 2 ಈ ಕಡೆ ತಗೊಂಬಂದ್ರೆ r equal to 1 by 4 meter. O is the center of the circle formed, and P is a point on the axis at which it is at a distance 3 times the radius from O. So x is going to be equal to 3 times r. A current of 1 ampere is passed through it. Calculate the magnitude of the magnetic field at points O and P. Right. So O and P. So guys, situation 1 at O, right, at O, right, so at O x is equal to 0. At O x is equal to 0. If x equal to 0, it is simply guys r square divided by r cube mu naught I by 2r, right? So it is basically b is equal to mu naught I by 2r. That's all, right? Mu naught is mu naught by 4 pi, you have 10 power minus 7. Mu naught is going to be 4 pi into 10 power minus 7. So you can substitute that value. And second case, at x equal to, right, point P at x is equal to 3r. So if you put x equal to 3r guys, so 3r square, which is 9r square, 10r square to the power 3 by 2. Alright, so you can simplify that also.
ರೈಟ್. ಸೊ ಇಟ್ ಈಸ್ ಬೇಸ್ಡ್ ಆನ್ ದಟ್. ಬಟ್ ನಿಮಗೇನು ಗೊತ್ತಿರಬೇಕು, ಇಲ್ಲಿ ಈ ಫಾರ್ಮುಲಾ ಗೊತ್ತಿರಬೇಕು. ಓಕೆ. ಆ್ಯಂಡ್ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್, so according to Gauss line, magnetism, right, magnetic monopoles do not exist, be non-zero. There can be sources or sinks of magnetic field, 0. The magnetic flux through, okay, magnetic flux through closed surface may be non-zero. They are saying may be non-zero, right? Magnetic flux through any surface is 0. May be anta heltidare, right? So it is not particular. Through any surface is 0. Okay. There can be sources or sinks of magnetic field. Okay. I mean, and magnetic monopoles do not exist. Correct. Alright. So according to Gauss law, magnetic monopoles do not exist. Alright. So according to Gauss law, this is also correct. The magnetic flux through any surface is 0. No, it has to be closed surface. Right. So basically it has to be magnetic monopoles do not exist. And when a material placed in a magnetic field, the field inside it is slightly enhanced. The material is a, right. So field inside slightly ಜಾಸ್ತಿ ಆಯಿತು ಅಂದರೆ, ಆಪೋಸಿಟ್ ಡೈರೆಕ್ಷನಲ್ಲಿ ಸ್ಲೈಟ್ಲಿ ಜಾಸ್ತಿ ಆಯಿತು ಅಂದರೆ ಡಯಾಮ್ಯಾಗ್ನೆಟಿಕ್. ಸೊ ಅದರ್ವೈಸ್ ಇಟ್ ಇಸ್ ಪ್ಯಾರಾಮ್ಯಾಗ್ನೆಟಿಕ್. ಓಕೆ. ಸೊ ನಾವು 2 mark question, what is the potential energy of a dipole? So guys, even if 2 mark question is not coming, na I have put it ಯಾಕಂದರೆ ಈ ಚಾಪ್ಟ್ರಲ್ಲಿ ಬಂದಿಲ್ಲ ಅಂದರೂ ಕೂಡ ಹಾಕಿದ್ದೀನಿ 2 mark question. ಯಾಕಂದರೆ ಸೊ ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಂದರೆ ಅದನ್ನು 3 markಲ್ಲೂ ಕೇಳ್ಬೋದು. ಸೊ when is the potential energy of a dipole placed in a uniform magnetic field, minimum and maximum ಕೇಳಿದ್ದಾರೆ. ಸೊ ಇಟ್ ಈಸ್ ಗೋಯಿಂಗ್ ಟು ಬಿ ಮೈನಸ್ mb cos theta. ರೈಟ್. ಸೊ ಮಿನಿಮಮ್ ಯಾವಾಗ? ಸೊ ಗೈಸ್, can you make this term minimum? Right. So and maximum, ಈ ಟರ್ಮ್ ಮಿನಿಮಮ್ ಮಾಡಬೇಕು ಅಂದರೆ ನಾವೇನು ಮಾಡಬೇಕು? ವಿ ನೀಡ್ ಟು ಕೀಪ್ ಇಟ್ ನೆಗೆಟಿವ್. ಇಫ್ ಥೀಟಾ ಇಸ್ ಈಕ್ವಲ್ ಟು, ರೈಟ್, ಇಫ್ ಕಾಸ್ 0 degree ಇಟ್ಟೋಣ, ಅವ ಪೊಟೆನ್ಷಿಯಲ್ ಎನರ್ಜಿ ಮಿನಿಮಮ್. ರೈಟ್. ಸೊ ಇಫ್ ಥೀಟಾ ಇಸ್ ಈಕ್ವಲ್ ಟು ಲೈಕ್ ಮ್ಯಾಕ್ಸಿಮಮ್ ಮಾಡೋಣ, ಪಾಸಿಟಿವ್ ಮಾಡೋಣ. ರೈಟ್. ಇನ್ ದ್ಯಾಟ್ ಕೇಸ್, ಸೊ ಲೆಟ್ಸ್ ಪುಟ್ ಥೀಟಾ ಆಸ್ 180 degree. ರೈಟ್. ಸೊ 180 degree. In that case, potential energy is maximum. Okay. So define magnetization. Mention magnetization andre net magnetic moment per unit volume. Right. So on unit 1 ampere per magnetization m is net magnetic moment per unit volume. Okay. So magnetic moment per unit volume, magnetic moment. Right. So magnet into, right, you have length alva. So right, length squared. Right. Magnetic moment is right. So magnetic field into areas, I mean like that is area. So you have magnetic field, current, magnetic moment andre current into area. Right. Current into area. Current into area divided by volume is current per length. Mention any 3 properties of magnetic field lines. So guys, you can write out like ನಾರ್ತ್ ಇಂದ ಸೌತಿಗೆ ಇರುತ್ತೆ ಔಟ್ಸೈಡು, ಸೌತಿಂದ ನಾರ್ತಿಗೆ ಇರುತ್ತೆ ಇನ್ಸೈಡು. The density of field lines indicate the field strength. They never cross or intersect each other. Right. So and then if the current flowing through a coil is doubled, the magnetic energy stored by it. Current flowing through a coil is doubled. ಏನಾಗುತ್ತೆ? See guys, if the current flowing through a coil is doubled, the magnetic energy stored by it of epsilon naught E square ಅಂತ ಬರಿತೀವಲ್ವಾ. ಸೊ ಜಸ್ಟ್ ಲೈಕ್ ದಟ್ ನಾವಿಲ್ಲೇನು ಮಾಡ್ತೀವಿ, ಆಫ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ 2 mu naught ಅಂತೇಳಿ ಮಾಡ್ತೀವಿ. ರೈಟ್. ಕರೆಂಟ್ ಫ್ಲೋಯಿಂಗ್ ಥ್ರೂ ಅ ಕಾಯಿಲ್ ಇಸ್ ಡಬಲ್ಡ್, ದ ಮ್ಯಾಗ್ನೆಟಿಕ್ ಎನರ್ಜಿ ಸ್ಟೋರ್ಡ್ ಬೈ ಇಟ್. ರೈಟ್. ಕರೆಂಟನ್ನು ನಾವು ಜಾಸ್ತಿ ಮಾಡಿದ್ರೆ ಬೇಸಿಕಲಿ ಕರೆಂಟ್ ಇಸ್ mu naught I by 2r ಅಲ್ವಾ. ಕರೆಂಟ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಆರ್ ಹ್ಯಾವಿಂಗ್ ಡೈರೆಕ್ಟ್ ರಿಲೇಷನ್ಶಿಪ್ ಅಲ್ವಾ. ಸೊ ನೀವು ಕರೆಂಟನ್ನು ಡಬಲ್ ಮಾಡಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಡಬಲ್ ಆಗುತ್ತೆ, ಎನರ್ಜಿ ಸ್ಟೋರ್ಡ್ ವಿಲ್ ಬಿಕಮ್ 4 times.
energy stored will become 4 times. Mu naught anyway constant, energy stored will become 4 times. Okay. According to phenomena of electromagnetic induction, a time varying magnetic field induces. Guys, come on. Time varying electric magnetic field induces EMF. Okay. Now you have magnetic flux and define ಮಾಡಬಹುದು just like electric flux field lines passing normally through a given area. State Faraday's laws of electromagnetic induction ಅಂದ್ರೆ changing magnetic flux linked with a coil produces EMF. Qualitative, quantitative ಅಂತ ಬಂದಾಗ, right? So quantitative is the rate of change of magnetic flux, right, is equal to EMF equal to minus d phi by dt. ಡಿಸ್ಕ್ರೈಬ್ ಮಾಡಿ ಅಂದರೆ, ಸೊ ಲೆಟ್ಸ್ ಸೇ ಯು ಹ್ಯಾವ್ ಅ ಮ್ಯಾಗ್ನೆಟ್, ಕರೆಕ್ಟ್, ಈ ಮ್ಯಾಗ್ನೆಟನ್ನು ನೀವು ಮೂವ್ ಮಾಡ್ತಾ ಇದ್ದೀರಾ ಅಂದರೆ ಬೇಸಿಕಲಿ ಚೇಂಜಿಂಗ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಕಾನ್ಫಿಗರೇಷನ್. ಮ್ಯಾಗ್ನೆಟಿಕ್ ಫೀಲ್ಡನ್ನು ಚೇಂಜ್ ಮಾಡ್ತಾ ಇದ್ದೀರಾ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ಅ ಮ್ಯಾಗ್ನೆಟನ್ನು ಚೇಂಜ್ ಮಾಡ್ತಾ ಇದ್ದಿಲ್ಲ ಇಲ್ಲ ನೀವು, ದ ಸ್ಪೇಷಿಯಲ್ ಅರೇಂಜ್ಮೆಂಟ್ ಆಫ್ ದ ಸೇಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಟ್ ಪಾಯಿಂಟನ್ನು ಚೇಂಜ್ ಮಾಡ್ತಾ ಇದ್ದೀರಾ. So basically you are changing the arrangement of magnetic field lines, you are changing the flux, how many field lines are going through a given area. Normally you changed it. So what did you change? You change flux. So the changing flux ಏನು ಮಾಡ್ತಾ ಇದೆ, induces an EMF. That's all. ಇದನ್ನು explain ಮಾಡಿದ್ರೆ ಮುಗೀತು. This is the, right guys, this is the crux of your whole of, ಈ ಮ್ಯಾಗ್ನೆಟಿಸಮು ಎಲೆಕ್ಟ್ರಿಸಿಟಿ ಏನೆಲ್ಲ ನೋಡ್ತಾ ಇದ್ದೀರಲ್ವಾ. ಸೊ ದಿಸ್ ಇಸ್ ವೇರ್ the practical application started. The changing magnetic flux produces current, right? So this is what, right? So ivaglu kuda nama current generation techniques alli, like basically on hydroelectric station irbodu, basically rely on this principle. We have to change the magnetic flux linked with the coil. How do you do that? Right, we need to move the magnet. Who will move the magnet? Somebody, right? So basically we need to give energy to create energy. It's conservation of energy. So that is why we use nature to do our work, right? We use nature to do our work. So nature, right, has falls at the top. So ಅಲ್ಲಿಂದ ನೀರು ಬೀಳ್ತಾ ಇದೆ. ಸೊ ಪೊಟೆನ್ಷಿಯಲ್ ಎನರ್ಜಿ ಮ್ಯಾಕ್ಸಿಮಮ್ ಬೀಳ್ತಾ ಬೀಳ್ತಾ ಮಿನಿಮಮ್, ಬಟ್ ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ಆಗ್ತಾ ಇದೆ, ಎನರ್ಜಿ ಸ್ಟೋರ್ಡ್. ಸೊ ಈ ಎನರ್ಜಿನ ಐ ವಿಲ್ ಯೂಸ್ ಇಟ್ ಟು ರೊಟೇಟ್ ಮೈ ಟರ್ಬೈನ್, ರೈಟ್? ಸೊ ವಿ ಆರ್ using energy to rotate turbine let's say has magnet inside, so this changes magnetic field arrangement inside the linked with the coil. So basically this rotation changes magnetic field, this produces current, you created energy, you supplied energy, but nature did work, and the energy we created, right, it was created by nature, right? Energy conservation, you understand, we are just using things in a loop of cycle. Clear? Alternating current, the frequency of AC increase the impedance of a series LCR circuit. So guys, continuously increases impedance of a series LCR circuit. Okay, the frequency of AC increases. Okay, the impedance of a series LCR circuit. Right, let's say you have, how do you write impedance? So guys, impedance, we'll write it as R square plus XC minus XL whole square. Alva, the frequency of AC is increased. The impedance of series LCR circuit first increases and then decreases, continuously decreases, and first decreases and then increases. Okay, so guys, ಇಲ್ಲಿ ನೋಡ್ಕೊಳ್ಳಿ, XC is equal to omega C alva. X is equal to 1 by omega C, right? X is equal to 1 by omega C. XL is equal to okay, XL is equal to omega L, X is equal to 1 by omega C. Right, if I increase the frequency
2 pi f, right, xc will increase or decrease. xl will increase. Sorry, this is xl. ಎಲ್ಲಿರೋ ಜಾಗದಲ್ಲಿ xl will increase. If I increase the frequency, xc will increase or decrease. So denominator na increase ಮಾಡಿದ್ರೆ total term will decrease. So xl is increasing or decreasing? So xl is increasing, guys. Right? So xl is increasing. So basically the ratio, I mean difference negative positive square ಇದೆ, it doesn't matter. So when you increase, right, who is increasing? xl is increasing, xc is decreasing ಅಲ್ವಾ. So the difference ಏನಾಗ್ತಾ ಇದೆ? The difference is increasing. When the difference is increasing, it will definitely increase, continuously increases. Okay. The power factor of a series LCR circuit is, power factor we define it as cos phi is equal to R by Z. So this is R by Z. At resonance Xc equal to XL, right? If Xc equal to XL other, this term is gone. R square under root is just R, Z is equal to R by Z andre. So this is R by Z equal to 1. Yakandre Z becomes 1 at resonance. Right, and in two differences between inductive reactance and capacitive reactance, XL increases with frequency, Xc decreases with frequency. Clear ide? What is a transformer? A static electrical device that transfers energy between two circuits. It is based on electromagnetic induction. So again, derive expression for current. So guys, you can do that in a pure resistor. Right? How do you write Vm? So V is basically Vm sin omega t anteli bariತೀವಿ. Right? And when you take current, it's going to be basically V divided by R anta bariತೀವಿ. It's basically Vm sin omega t divided by R andre. So Vm by R is I equal to Im sin omega t. So there is no phase change. Illen omega t ide, allu kuda omega t remains same. Therefore this is not going to change phase. Adikke idu phasor diagram ee tara irutte. Right? So similarly, right, in a capacitor case allu kuda ನೀವು ಮಾಡಬಹುದು guys. ಏನು ಮಾಡಬಹುದು capacitor ಅಲ್ಲಿ? So given voltage V is equal to ಏನಿದೆ? Vm sin omega t ಇದೆ ಅಲ್ವಾ? Correct. V is equal to Vm sin omega t, and we know Q is equal to COV. Alright, what is this? Q is equal to CVm sin omega t, and we know that I equal to dq by dt. Right? If you differentiate it, C, right, so Vm is constant, sin omega t differentiation is cos omega t. Right? So this is I alva. So guys, observe here, I is equal to this alva. So Vm cos omega t. So we can basically write it as, clear, Q is equal to CV, C early capacitance, V is Vm sin omega t. So dq by dt, C Vm na constant ತಕೊಂಡ್ರಿ ಹೊರಗಡೆ. So sin omega t differentiation cos omega t ಇವಾಗ ಮಾಡೋಣ. So C Vm of sin omega t, right, sin omega t plus pi by 2 ಅಂತ ಹೇಳಿ ಬರಿಬೋದಾ? Okay ಅಲ್ವಾ? This is, so I is equal to, guys, so I'm writing Vm sin of omega t plus pi by 2, Vm sin omega t plus pi by 2. Right? So this C term, right, so this C term, I'm introducing this C term as capacitance na resistance, that is Xc. Alright, so that's all. So your omega c, after differentiation we have missed omega term here. Omega c is missing, right? So this Xc is your omega c. Clear? Yes. So guys, observe ಮಾಡ್ಕೊಳ್ಳಿ. So current ಅನ್ನೋದು ವೋಲ್ಟೇಜಿನ ಪೀಕ್ ವ್ಯಾಲ್ಯೂ ಎಲ್ಲಿ ಮ್ಯಾಕ್ಸಿಮಮ್ನ ಅಚೀವ್ ಮಾಡುತ್ತೋ ಅದು ಆದ, ರೈಟ್, ಸೊ ಆಗೋಕ್ಕಿಂತ ಮುಂಚೆ 5/2 ಪೀಕನ್ನು ರೀಚ್ ಮಾಡುತ್ತೆ, ಪ್ಲಸ್ 5/2 ಬರ್ತಾ ಇದೆ, ಡಿವೈಡೆಡ್ ಬೈ ಇಟ್ಸ್ ಓನ್ ರೆಸಿಸ್ಟೆನ್ಸ್ Xc. ಕ್ಲಿಯರ್? ಎಸ್, ದಟ್ಸ್ ಆಲ್. ನೀವು ಇಲ್ಲಿ ಪಿಕ್ಚರಲ್ಲೂ ನೋಡ್ಕೊಂಬಿಡ್ಬೋದು ಇಲ್ಲಿ. ಸೊ ಗೈಸ್, ಐ ಮೀನ್, ಯಾ, ದೇ ಹ್ಯಾವ್ ನಾಟ್ ಆಸ್ಟ್ ಫೇಸರ್ ಡಯಾಗ್ರಾಮ್ನ ಕೇಳಿಲ್ಲ, ಜಸ್ಟ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ಕೇಳಿರೋದು ವಿತ್ ಡೆರೈವೇಷನ್. ಈ ಥರ ಡಯಾಗ್ರಾಮನ್ನು ನೀವು
ಕೆಪಾಸಿಟೆನ್ಸ್ ಸಿಚುವೇಶನ್ಗೂ ನೋಡ್ಕೋಬೋದು. Right, then we have, so guys, 5 mark question. Right, a resistance of 200 ohm. Right, you have 200 ohm, capacitance of 50 into 10 power minus 3 connected in series to a voltage is 220 and frequency is 50. Calculate the current in the circuit. So guys, you have to calculate the current in the circuit. How do we write current? Current is V by Z, impedance of the circuit alva. So you have to do that. Vrms by Z. Okay, basically Vrms divided by Z andre R square, resistance connected to capacitor, R square plus just Xc square, and then you have X is equal to omega C, frequency that you can calculate. X is equal to 1 by omega C, which is 1 by 2 pi f into C. Calculate Xc and substitute here R, you know, Vrms we have 220 divided by that. Bharata. And calculate the Vrms across resistor and capacitor. Alright, so Vrms across resistor and capacitor you can calculate, guys. Yenge resistor, I mean 220 volt na you are applying across resistor and capacitor alva. So capacitive ಎಷ್ಟಿದೆ, resistive ಎಷ್ಟಿದೆ, based on that you have to distribute. So okay, this is A and this is B. Distribute voltage based on V is equal to IR. Current is same in series, right? If current is same, voltage is proportional to resistance, right? So let's say idu 10 ide, idu 20 ide, so idra voltage will be, right, so 1:2 ratio dalli irutte, that's all. Now electromagnetic waves ge bandaga, guys, electromagnetic waves suitable for radar systems, right? So electromagnetic waves suitable for radar systems in aircraft navigation are radar system anta bandaga aircraft navigation, right? Okay, so guys, gamma, UV, microwaves suitable for radar system. Think about it, guys, right? So microwaves and infrared rays. So basically infrared we use in communication. Cellular phones are dashed to transmit voice communication in the use. Cellular phones use. So cellular phones ಏನನ್ನ ಯೂಸ್ ಮಾಡುತ್ತೆ? You have to like answer this one. Now give any two properties of electromagnetic waves, properties ina mention ಮಾಡಿದೀನಿ. Give any two applications of X-rays mentioned and any two applications of UV rays. ಎಲ್ಲ electromagnetic spectrumದು applications ಅನ್ನ ಕಲ್ಕೊಳ್ಳಿ, production ಅನ್ನ ಕಲ್ಕೊಳ್ಳಿ, right? So and one of the application, one of the production method ಇರಲಿ, and give any two applications of infrared. Okay. And then so again, guys, ಸೊ ಇಲ್ಲಿ ತನಕ ನಾನು ಹೇಳಿಲ್ಲ, ಬರೀ ಕ್ವಶನ್ಸನ್ನೇ ಸಾಲ್ವ್ ಮಾಡ್ತಾ ಹೋಗಿದ್ದೀನಿ, ನಿಮ್ಮ ಜೊತೆ ಏನೂ ಕೂಡ ಡಿಸ್ಕಸ್ ಮಾಡಿಲ್ಲ. ಅಟ್ ದಿಸ್ ಪಾಯಿಂಟ್ ಐ ಆಮ್ ಟೆಲ್ಲಿಂಗ್ ಯು ಏನಂದರೆ, ಸೊ ಫಿಲ್ಔಟ್ ಮಾಡಿ ನಿಮ್ಮ ಕಮೆಂಟ್ ಸೆಕ್ಷನ್ ಅಥವಾ ಡಿಸ್ಕ್ರಿಪ್ಷನಲ್ಲಿರೋ ಫಾರ್ಮನ್ನು ಫಿಲ್ಔಟ್ ಮಾಡಿ. ಸೊ ದ್ಯಾಟ್ ಲೈಕ್ ವಿ ನೋ ಯುವರ್ ಲೈಕ್ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಸೋ ಫಾರ್, ಏನು ಅರ್ಥ ಆಗಿದೆ, ಅರ್ಥ ಆಗಿಲ್ಲ, ನಿಮ್ಮ ಕ್ಲಾಸ್ ಏನು, ಎಲ್ಲ ಇನ್ಫಾರ್ಮೇಷನ್ ನಮಗೆ ಸಿಗುತ್ತೆ, ರೈಟ್? ಆ್ಯಂಡ್ ಆಲ್ಸೋ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ, ಸರ್ ದಿಸ್ ಪಾರ್ಟ್ ಐ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್, ಸರ್ ಇದನ್ನು ಮತ್ತೆ ಮಾಡಿ ಅಥವಾ ಇನ್ನೊಂದು ವೀಡಿಯೋ ಮಾಡಿ ಅಂತೇಳಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಫಾರ್ ಐ ಓನ್ಲಿ ಡನ್ ಪಾರ್ಟ್ 1, ರೈಟ್? ಪಾರ್ಟ್ 2 ಹೇಳ್ತಾ ಹೋಗ್ತೀನಿ. ಸೊ ಗೈಸ್, ಪಾರ್ಟ್ 2 ಹೇಳೋದಕ್ಕಿಂತ ಮುಂಚೆ ಸೊ ಲೆಟ್ ಅಸ್ ಕ್ಲಿಯರ್ ಆರ್ ಏನು, ಫಸ್ಟ್ ನಾನು ನಿಮಗೊಂದು ಕ್ವಶನ್ ಕೇಳಿದೆ ಅಲ್ವಾ, ವಾಟ್ ಈಸ್ ವ್ಯಾಕ್ಯೂಮ್ ಆಫ್ ಸ್ಪೇಸ್, ರೈಟ್? ಬೇಸಿಕಲಿ ವ್ಯಾಕ್ಯೂಮ್ ಆಫ್ ಸ್ಪೇಸ್ ಅಂದರೆ ಏನು? ಸಮ್ ಪೀಪಲ್ ವಿಲ್ ಸೇ ವ್ಯಾಕ್ಯೂಮ್, ರೈಟ್? ವ್ಯಾಕ್ಯೂಮ್ ಇಸ್ ಸ್ಪೇಸ್. ಸಮ್ ಪೀಪಲ್ ವಿಲ್ ಸೇ ಸ್ಪೇಸ್ ಇಸ್ ವ್ಯಾಕ್ಯೂಮ್. ಬಟ್ ವೆನ್ ಯು ಲುಕ್ ಅಟ್ ಯುವರ್ NCERT, ವ್ಯಾಕ್ಯೂಮ್ ಆಫ್ ಸ್ಪೇಸ್ ಇಸ್ ರಿಟನ್, ರೈಟ್? ಸೊ ವಾಟ್ ಈಸ್ ವ್ಯಾಕ್ಯೂಮ್ ಆಫ್ ಸ್ಪೇಸ್, ರೈಟ್? ಸೊ ವ್ಯಾಕ್ಯೂಮ್ ಸ್ಪೇಸ್, ಸ್ಪೇಸ್ ಅಂದರೆ ಸ್ಪೇಸ್ ಬಿಡು, ರೈಟ್? ಜಾಗ ಬಿಡು. ಸ್ಪೇಸ್ ಇಸ್ as simple as that. Vacuum, right? This is vacuum, right? This is vacuum. So vacuum ಅಲ್ಲಿ ಏನು ಬೇಕಾದ್ರೂ ಇರ್ಬೋದು, ಸ್ಪೇಸಲ್ಲಿ ಏನೂ ಇರೋಂಗಿಲ್ಲ, ರೈಟ್? ಸ್ಪೇಸ್ ಇಸ್ ಖಾಲಿ ಜಾಗ. ವ್ಯಾಕ್ಯೂಮ್ ಕ್ಯಾನ್ ಹ್ಯಾವ್ something, but something has to be very small,
ರೈಟ್. ಸೊ ಈ ರೂಮಲ್ಲಿ ಸ್ವಲ್ಪ ಗಾಳಿ ಇದೆ, ಸೊ ದಿಸ್ ಇಸ್ ವ್ಯಾಕ್ಯೂಮ್. ರೈಟ್. ಈ ರೂಮಲ್ಲಿ ಏನೇನೂ ಇಲ್ಲ, ಒಂದು ಪಾರ್ಟಿಕಲು ಇಲ್ಲ. ರೈಟ್. ನಾವು ಎಕ್ಸೆಲ್ ಮಾಡ್ತಾ ಇರೋ ಒಂದೇ ಒಂದು CO2 ಮಾಲಿಕ್ಯೂಲ್ ಇಲ್ಲ. ರೈಟ್. ಸೊ ದಟ್ ಈಸ್ ಯೋರ್ space. Vacuum is something which is having less number of particles of pressure. A region largely devoid of matter. It is not perfectly empty, containing scattered atoms, cosmic dust, radiation, magnetic field, and dark matter. So basically that is vacuum. Outer space we call, no? Right, that is vacuum. Right. So sir, exactly, is there any space? I mean, I don't know, like every place in the universe might have light. Light illa andru kuda there will be cosmic wave, I mean cosmic dust or radiation, magnetic field, anything. So literally is there space? That is my question. But vacuum is a place having a little bit of things, right? Vacuum. But space is completely empty according to my notion. So vacuum of space under clarity ಇದೆ ಅಲ್ವಾ. So again coming to part 2 I'll go very quick. 2 mark questions ಇಂದ ತೋರಿಸ್ತಾ ಇದ್ದೀನಿ. Right, these are all ray optics, wave optics, atoms, right? You have nuclei, and then okay, semiconductors, dual nature, right? ಎಲ್ಲ ಚಾಪ್ಟರ್ ಇಂದ 2 mark questions ಅನ್ನ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. and then 3 mark questions ಕೂಡ ಇದೆ. ray optics, wave optics, dual nature, right? So ray optics, wave optics, dual nature, and then you have atoms, nuclei, semiconductors, all these chapter, ella chapters idella. So from all this chapter you have these things. So guys, 5 mark questions, right? So 5 mark questions. Again I'm focusing on this point, guys. So you have to know numerical nimige solve madak barbeku andre first learn all the formulas, do it step by step. Alright guys, so these are the like important questions from 5 marks in the part 2. And again ನಿಮಗೆ ಇನ್ನೂ ಸರ್ ನಂಗೆ part 2 ಇನ್ನೂ ಲೈಕ್ ಸಿಂಪ್ಲಿಫೈ ಮಾಡಿಕೊಡಿ ಅಂತ ಕೇಳಿದ್ರೆ ಪ್ರಾಬಬ್ಲಿ ರೈಟ್ ಐ ವಿಲ್ ಲುಕ್ ಅಟ್ ಇಟ್ ಬೇಸ್ಡ್ ಆನ್ ಸ್ಟೂಡೆಂಟ್ಸ್ ಇಂಟ್ರಾಕ್ಷನ್. ರೈಟ್, ನೀವೇನು ಹೇಳ್ತಿರೋ ಅದಕ್ಕೆ ತಕ್ಕಂಗೆ ನಾವು ಮಾಡ್ತಾ ಹೋಗೋಣ. ಸೊ ದಟ್ಸ್ ಇಟ್ ಎವ್ರಿ ಒನ್. ರೈಟ್, ಸೋ ಫಾರ್ ನಿಮ್ಮೆಲ್ರಿಗೂ ಕೂಡ ನಾನು ಡಿಸ್ಕಸ್ ಮಾಡಿರೋ ಕಂಟೆಂಟ್ ಅರ್ಥ ಆಗಿದೆ. ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದರ್ವೈಸ್ ದಟ್ಸ್ ಇಟ್. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಅಂಟಿಲ್ ದೆನ್ ಟಾಟಾ ಬಾಯ್, ಟೇಕ್ ಕೇರ್.